श्रीगुरुभ्यो नमः हरि ओम। शुक्लां वरदनं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये गौरीर्मिमाय सलिलान्क्षत्तद्विपदीं विपदीं सां चतुष्पदीं अष्टापदीं नौपदीं बहुशीं सहस्राक्षरां परमे व्योमन् हरिं करासनगर्भिदां नलसिकां सौं क्लीं कलां बिभ्रतीं सवर्णां वरदानीं च वरसदां दौतां तनित्रोज्ज्वलां वन्दे पुस्तकवासमङ्कुशधरां सर्गभूषितां ज्वलां त्वां गौरीं त्रिपुरां फरात्परकलां श्रीचक्रसञ्चारिणीं ललिताम्बिकाय नमः दुर्गाम्बिकाय नमः क्षेत्रपालिनी नमः क्षेत्रेशी नमः ओं नवदुर्गाय नमः त्रिकालग्नसम्पन्नी नमः भुवनेश्वरी नमः ओं ललिताम्बिकाय नमः ओं पद्मानने पद्मपत्रे पद्मप्रिये पद्मदलायताक्षी विश्वप्रिये विष्णुमनोनुकूले त्वत्पादपद्मं मयि सन्निधत्स्व या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं हरिं कारासनगर्भिदां नलसिकां सौं क्लीं कलां बिभ्रतीं सवर्णां वरदानीं च वरसदां दौतां तनित्रोज्ज्वलां वन्दे पुस्तकवासमङ्कुशधरां सर्गभूषितामुज्ज्वलां त्वां गौरीं त्रिपुरां फरात्परकलां श्रीचक्रसञ्चारिणीं। ॐ महालक्ष्मी नमः। ॐ महालक्ष्मी नमः। महालक्ष्मी नमः। सरसजननी नमः। अम्बाय नमः। जगदम्बिकाय नमः। ललिताम्बिकाय नमः। दुर्गाम्बिकाय नमः। पद्मानने श्रीमहालक्ष्मीर्देवताभ्यो नमः। हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदोम् आवह ताम आवह जातवेदो लक्ष्मीर्मनपगामिनीं सरसजननी महालक्ष्मीर्देवताभ्यो नमः। अम्बाय नमः। श्रीमते नमः। गौरीन्मिमाय सलिलान्क्षत्तद्विपदीं विपदीं सां चतुष्पदीं अष्टापदीं नौपदीं बहुशीं सहस्राक्षरां परमे व्योमन् ओं जातवेदसन्न्यादिमहालक्ष्मीर्देवताभ्यो नमः। श्रीमहा अम्बाय नमः। हरिंकारगुणवर्धिते नमः। ह्रींकारमहालक्ष्मी नमः। सर्वेश्वरी नमः। सर्वतोभद्रवासिनी नमः। अंबाय नमः। ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಪರಮ ಪವಿತ್ರವಾಗಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಇವತ್ತು ಶನಿಶ್ಚರ ಜಯಂತಿ, ಎರಡನೇದಾಗಿ ಅಮಾವಾಸ್ಯೆ, ಮೂರನೇದಾಗಿ ಮಂಗಳವಾರ, ವಿಶ್ವವಸು ನಾಮ ಸಂವತ್ಸರದ ಈ ಶುಭ ದಿನದಂದು ಇವತ್ತು ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರರ ಆರಾಧನೆ ನಡೆಸಿ ಭಗವಂತನ ಸಂಪೂರ್ಣ ಕೃಪೆಗೆ ಎಲ್ಲರೂ ಸಹಿತ ಪಾತ್ರರಾಗಬೇಕು. ಭಗವಂತನ ಕೃಪೆ ಎಂಬತಕ್ಕಂಥದ್ದು ಸಾಮಾನ್ಯವಾದಂಥದ್ದಲ್ಲ. ಪ್ರತಿಯೊಬ್ಬರ ಜಾತಕದಲ್ಲೂ ಸಹಿತ ಸ್ವಾಮಿ ಬಂದು ಹೋಗುವಂಥದ್ದು ಸಹಜವೇ. ಆದರೆ ಬಂದು ಹೊರಡುವಾಗ ತನ್ನ 7.5 ವರ್ಷ ಕಾಲ ತಾನು ಮಂದಗತಿಯಲ್ಲಿ ಸಾಗುವಾಗ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ನರಳುವಂತಹದ್ದಾಗ್ಬಿಡುತ್ತೆ. ಆದರೆ ಅಂತಹ ಕಾಲದಲ್ಲೂ ಸಹಿತ ಸ್ವಾಮಿ ಕೈ ಹಿಡಿದು ನಡೆಸಿ ನಿನ್ನ ಜೀವನದಲ್ಲಿ ಬಂದು ಹೋಗುವಂಥ ಕಷ್ಟಗಳು ಏನೇ ಇದ್ದರೂ ಎಲ್ಲವನ್ನು ಸಹಿತ ಮುಗಿಸಿ ತಾನು ಹೊರಡುವಾಗ ಪುನಃ ಎಲ್ಲ ಥರ ಸಂಪತ್ತುಗಳನ್ನು ಕೊಟ್ಟು ನಿನ್ನ ಅಭಿವೃದ್ಧಿಗೆ ಪಾತ್ರನಾಗ್ತಕ್ಕಂತಹದ್ದು ಶನೈಶ್ಚರ. ಹೀಗೆ ಗ್ರಹಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಹ ಅಂದರೆ ಅದು ಶನೈಶ್ಚರ ಅಂತ ಹೇಳ್ತಾರೆ. ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ವೀದೇ ಶಯ್ಯೋರವಿಶ್ರವಂತನಃ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಛತ್ರಧ್ವಜರತಾಕಾರ ಶುಭಿದಂ ದಿವ್ಯಂ ವೇರಂ ಪ್ರದಕ್ಷಿಣೀಂ ಕುರ್ವಾಣಂ ಗೃಹಮಂಡಲೀಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಷ್ಟ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲಧಾನ್ಯಶೋಪರಿ ಭಗವಂತಂ ಓಂ ಭೂಹು ಶಂ ಶನೈಶ್ಚರಮಿದಮಾವಾಹಯಾಮಿ. ಅಂದರೆ ಭಗವಂತನ ಆವಾಹನೆ ಮಾಡಿ ಎಲ್ಲರಿಗೂ ಸಹಿತ ಸನ್ಮಂಗಳ ಉಂಟು ಮಾಡುವಂಥದ್ದಾಗಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಪಡುವಂಥ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಸಹಿತ ಮಂಜಿನಗಡ್ಡೆ ಥರ ಕರಗಲಿ, ಎಲ್ಲರ ಜೀವನವೂ ಸಹಿತ ಅಮೂಲ್ಯವಾದಂಥ ರೀತಿ ಭಗವಂತನ ಕೃಪೆಯಿಂದ ಸಿಗುವಂಥದ್ದಾಗಲಿ, ಎಲ್ಲರ ಜೀವನದಲ್ಲಿ ಬಂದೊದಗುವಂಥ ಕಷ್ಟಗಳಾಗಿರಲಿ, ನಾನು ಎಂಬತಕ್ಕಂಥ ಮದಮಾತ್ಸರ್ಯ ಇರಲಿ, ಗೊತ್ತಿದ್ದೋ ಗೊತ್ತಿಲ್ಲದಿರೋನು ತಾನು ನುಡಿಸುವಂಥ ನುಡಿ ಮಾತುಗಳನ್ನಾಡಿ ನಿಷ್ಠೂರಕ್ಕೆ ಪಾತ್ರರಾಗಿರ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ಜನ ಇರ್ತಾರೆ. ಅವರೆಲ್ಲರ ಜೀವನ ಅಮೂಲ್ಯವಾದಂಥ ರೀತಿ ಸುಂದರವಾದ ಬದುಕು ಕಟ್ಕೊಳ್ಳುವಂಥದ್ದಾಗಲಿ. ಶನೈಶ್ಚರ ನಿನ್ನ ಅನುಗ್ರಹದಿಂದ ಇಡೀ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಿದ್ಧ ಸಾಂಗೋಪಾಂಗವಾಗಿ ಆನಂದದಿಂದಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ. ಅದರಲ್ಲೂ ಇವತ್ತಿನ ಈ ಶುಭ ದಿನ ನಾನು ನಿನ್ನೆ ಕಾರ್ಯಕ್ರಮದಲ್ಲೂ ತಿಳಿಸಿದ್ದೆ. ಆದಷ್ಟು ಇವತ್ತಿನ ದಿವಸ ಎಲ್ಲರೂ ತಲೆಗೆ ಸ್ನಾನ ಮಾಡಿ ನಿಮ್ಮ ಮನೆಯ ಸುತ್ತಮುತ್ತಿರತಕ್ಕಂತಹ ಆದಿತ್ಯಾದಿ ನವಗ್ರಹಗಳ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಶನೈಶ್ಚರನಿಗೆ ಒಂದು ವಿಶೇಷವಾದಂತಹ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೂ ತಪ್ಪಲ್ಲ. ಒಂದಷ್ಟು ಜನ ಹೇಳ್ತಾರೆ ನವಗ್ರಹಗಳಲ್ಲಿ ನಮಸ್ಕಾರ ಮಾಡಬಾರ್ದು ಅಂತ.
ಒಂದಷ್ಟು ಜನ ಹೇಳ್ತಾರೆ ಶನೈಶ್ಚರನಿಗೆ ತಲೆಬಗ್ಸಿ ನಿಲ್ಲಬಾರ್ದು ಅಂತ. ವಿಚಾರ ಅರ್ಥ ಮಾಡ್ಕೊಳ್ಳಿ. ನಾವು ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದ್ರಿಂದ ಆತ ನಮ್ಮ ತಲೆ ಮೇಲೆ ಏನು ಬಂದು ಕೂತ್ಕೊಳ್ಳೋದಿಲ್ಲ, ಅಥವಾ ಆತನ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಆತನ ಪಾದಗಳನ್ನು ನಮ್ಮ ತಲೆ ಮೇಲೆ ಇಡೋದಿಲ್ಲ. ಆದರೆ ಜಾತಕದಲ್ಲಿ ಒಮ್ಮೆ ತಾನು ಪ್ರವೇಶ ಮಾಡುವಂಥ ಕಾಲ ಸನ್ನಿಹಿತವಾದರೆ ಯಾವ ದೇವಾನುದೇವತೆಗಳು ಬಂದು ಅಡ್ಡ ನಿಂತುಕೊಂಡ್ರು, ಯಾವ ತಂತ್ರ ಮಂತ್ರ ಯಂತ್ರ ದೋಷಗಳಿದ್ದಿರೋ ಏನೇ ಮಾಡಿಕೊಂಡ್ರು, ಅಥವಾ ಯಾವುದೇ ಮಹಾಯಜ್ಞಗಳಲ್ಲಿ ನಾವು ಪಾಲ್ಗೊಂಡ್ರೂ, ನಾವೊಂದು ಬಂಗಾರದ ಪಂಜರದಲ್ಲಿದ್ದರೂ ಆತ ನಮ್ಮನ್ನು ಬಿಡೋದಿಲ್ಲ. ಹೀಗಿರಬೇಕಾದ್ರೆ ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಪ್ರತಿಯೊಬ್ಬರ ಜಾತಕದಲ್ಲೂ, ಪ್ರತಿಯೊಬ್ಬ ವ್ಯಕ್ತಿಯ ಜಾತಕದಲ್ಲಿ ತನ್ನ ತಾಯಿ ಗರ್ಭದಿಂದ ಹೊರಬಂದು ತಾನು ತನ್ನ ಅಂತ್ಯಕಾಲ ಮುಗಿಸ್ಕೊಂಡು ಯಾತ್ರೆ ಹೊರಡುವುದರೊಳಗಾಗಿ 3 ಬಾರಿ ಶನಿ ಪ್ರವೇಶ ಮಾಡ್ತಾನೆ. 3 ಬಾರಿ ಅವರ ಜಾತಕಕ್ಕೆ ಪ್ರವೇಶ ಮಾಡಿ ಒಂದೊಂದು ಭಾಗಗಳಲ್ಲಿ ಒಂದೊಂದು ಥರ ಪಾಠ ಪ್ರವಚನ ಮಾಡ್ತಾನೆ, ಒಂದೊಂದು ಥರ ಜೀವನದ ಮೌಲ್ಯಗಳನ್ನು ಕಲಿಸ್ತಾನೆ, ಒಂದೊಂದು ತರಹ ಜೀವನದ ಪಾಠವನ್ನು ತಿಳಿ ಹೇಳ್ತಕ್ಕಂತಹ ಗುರು ಒಂದು ಗ್ರಹವೇ ಈತ ಶನೈಶ್ಚರ. ಹಾಗಾಗಿ ಶನೈಶ್ಚರನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಶ್ರೀ ಕ್ಷೇತ್ರ ತಿರುನೆಲ್ಲಾರಲ್ಲಾಗಲಿ ಅಥವಾ ಶನಿಶಂಗನಾಪುರದಲ್ಲಾಗಲಿ ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಸಲ್ಲಿಸ್ತಾರೆ. ಒಂದು ಶನಿಶಂಗನಾಪುರಲ್ಲಿ ನಡೀತಕ್ಕಂತಹ ಅನುಷ್ಠಾನ, ಅಲ್ಲಿ ಸ್ವಾಮಿಗೆ ಒಂದು ದೇವಾಲಯ ಇಲ್ಲ ಅಥವಾ ದೇವಸ್ಥಾನ, ಆ ದೇವರ ಮೇಲ್ಭಾಗದಲ್ಲಿ ಒಂದು ಸೂರ್ಯ ಇಲ್ಲ. ಮಳೆ ಗಾಳಿ ಏನೇ ಇದ್ದರೂ ಸಹಿತ, ಗುಡುಗು ಮಿಂಚುಗಳಿಗೂ ಸಹಿತ ಸ್ವಾಮಿ ಅಲ್ಲಿ ನಿಂತಿರ್ತಕ್ಕಂಥದ್ದು, ಬರ್ತಕ್ಕಂತಹ ಭಕ್ತರನ್ನು ಹರಿಸ್ತಿರ್ತಕ್ಕಂಥದ್ದನ್ನು ಶನಿಶಂಗನಾಪುರದಲ್ಲಿ ನಾವು ನೋಡ್ಬೋದು. ಇನ್ನು ವಿಶೇಷವಾಗಿ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಲ್ಲಿರ್ತಕ್ಕಂಥ ಪಾಂಡಿಚೇರಿ ಸಮೀಪದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ತಿರುನೆಲ್ಲಾರು ಕ್ಷೇತ್ರದಲ್ಲೂ ಅಂತಹದ್ದೇ ಒಂದು ವೈಭವೀಪೂರಿತವಾದಂತಹ ಒಂದು ಪುಣ್ಯಕ್ಷೇತ್ರವಿದೆ. ಈ ಕ್ಷೇತ್ರವಾದರೂ ಕ್ಷೇತ್ರದ ಅಧಿದೇವರಾಗಿರ್ತಕ್ಕಂತಹ ಅಲ್ಲಿ ದರ್ಭೇಶ್ವರರ ಸಾನ್ನಿಧ್ಯ, ದರ್ಭೇಶ್ವರ ಎಂಬತಕ್ಕಂಥ ಶಿವ ಸಾನ್ನಿಧ್ಯದಲ್ಲಿ, ಶಿವ ಸಾನ್ನಿಧ್ಯದ ಮುಂದೆ ನಿಂತಿರ್ತಕ್ಕಂಥದ್ದೇ ಶನೈಶ್ಚರ. ಆ ಶನೈಶ್ಚರನಿಗೂ ಸಹಿತ ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಇವತ್ತಿನ ದಿವಸ ನಡೆಯುತ್ತೆ. ಇದು ಗ್ರಹಗಳಲ್ಲಿ ಶನೈಶ್ಚರನಿಗೆ 2 ಪ್ರಭಾವಿ ಸ್ಥಳ ಅಂದರೆ, ಒಂದು ಶನಿಶಂಗನಾಪುರ್, ಇನ್ನೊಂದು ತಿರುನೆಲ್ಲಾರಲ್ಲಿರ್ತಕ್ಕಂಥ ಶನೈಶ್ಚರ ಕೋಯಿಲ್. ಅಲ್ಲಿರ್ತಕ್ಕಂಥ ಈ 2 ಸಾನ್ನಿಧ್ಯಗಳಲ್ಲೂ ಸ್ವಾಮಿಯನ್ನು ಎಲ್ಲರೂ ದರ್ಶನ ಮಾಡಬಹುದು. ತಾವೀಗ ನೋಡ್ತಿರ್ತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ತಿರುನೆಲ್ಲಾರು ಕ್ಷೇತ್ರ. ಬಹುಶಃ ಇವತ್ತಿನ ದಿನ ಇದನ್ನು ದರ್ಶನ ಮಾಡುವಂಥ ಸೌಭಾಗ್ಯ ತಮ್ಮೆಲ್ಲರಿಗೂ ಸಿಗ್ತಿದೆಯಲ್ಲ. ತಾವು ಕೂತ ಸ್ಥಳದಲ್ಲೇ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಎಲ್ಲರೂ ಪ್ರಾರ್ಥನೆ ಮಾಡಿ. ಇದೊಂದು ಸುಯೋಗ. ಈ ಸನ್ನಿವೇಶದಲ್ಲಿ ಇಂತಹ ಭವ್ಯವಾದಂತಹ ಮೂಲ ಸಾನ್ನಿಧ್ಯದ ಭಗವಂತನ ದರ್ಶನ ಮಾಡುವಂಥ ಸೌಭಾಗ್ಯ ನಿಮ್ಮೆಲ್ಲರಿಗೂ ಸಿಕ್ತಲ್ಲ, ಅದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ತಿಳಿಯೋಣ. ಯಾಕೆಂದರೆ ಈ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡೋದು ಇವತ್ತು ಬಹಳ ಕಷ್ಟ. ಯಾಕೆಂದರೆ ಲಕ್ಷಾಂತರ ಜನ ಭಕ್ತರು ಇವತ್ತಿಗೆ ಅಲ್ಲಿಗೆ ಆವರಿಸಿರ್ತಾರೆ. ಯಾಕೆಂದರೆ ಜೀವನದಲ್ಲಿ ಕಷ್ಟ ಕಾರ್ಪಣ್ಯ ಎಂಬತಕ್ಕಂಥದ್ದು ಸಾಮಾನ್ಯವಾದಂಥದ್ದಲ್ಲ. ಇಷ್ಟು ಕಷ್ಟಗಳ ಮಧ್ಯದಲ್ಲೂ ಇಂತಹ ಸಾನ್ನಿಧ್ಯಗಳ ದರ್ಶನ ಅದು ನಮ್ಮ ಹಣೆಯಲ್ಲಿ ಬರೆದಿದ್ದರೆ ಮಾತ್ರ ಸಾಧ್ಯ. ಅದರಲ್ಲಿರ್ತಕ್ಕಂಥ ತೀರ್ಥ ಸ್ನಾನ, ಅಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ದೇವರ ಸಾನ್ನಿಧ್ಯದಲ್ಲಿ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು ನಿಮ್ಮೆಲ್ಲರ ಜೀವನ ಪಾವನವಾಗಲಿ. ನಿಮ್ಮೆಲ್ಲರ ಜೀವನದಲ್ಲೂ ಶನೈಶ್ಚರರ ಅನುಗ್ರಹ ಸಿಗಲಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರರ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ದಿವಸ ಯಾರೊಬ್ಬರಾದರೂ ಸಹಿತ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಶನೈಶ್ಚರರ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಭಗವಂತನ ದರ್ಶನಕ್ಕೆ ಬಂದು ನಿಮ್ಮ ಶಕ್ತಿಯಾನುಸಾರ ಒಂದಷ್ಟು ಎಳ್ಳು ಬತ್ತಿನೋ, ಒಂದಷ್ಟು ಎಳ್ಳು ಬೆಲ್ಲವೋ ಅಥವಾ ಒಂದಷ್ಟು ಎಳ್ಳು ಬೆಲ್ಲ ತುಪ್ಪವನ್ನು ಇಂತಹದ್ದನ್ನು ಅಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ದೇವರ ಸಾನ್ನಿಧ್ಯದಲ್ಲಿ ನೀವು ಹಚ್ಚುವಂಥ ದೀಪ ನಿಮ್ಮ ಕರ್ಮಗಳು ದೂರ ಆಗುತ್ತೆ. ಇವತ್ತೊಂದು ಕಬ್ಬಿಣದ ಬಾಣಲೆ, ಅದರೊಳಗೊಂದಷ್ಟು ತಿಲತೈಲ, ಒಂದಷ್ಟು ಎಳ್ಳು, ಇದೆಲ್ಲವನ್ನು ಹಾಕಿ ಒಂದು ಕಬ್ಬಿಣದ ಬಾಣಲೆಯಲ್ಲಿ ಒಂದು ನಾಣ್ಯವನ್ನು ಹಾಕಿ ಅದನ್ನು ದೇವಾಲಯಕ್ಕೆ ನೀವು ಸಮರ್ಪಣೆ ಮಾಡಿದ್ರೆ ಸಾಕಷ್ಟು ಕಷ್ಟಗಳಿಂದ ನರಳುತ್ತಿರ್ತಕ್ಕಂಥವರಿಗೆ ಒಂದು ಪರಿಹಾರ ಸಿಗುತ್ತೆ. ಯಾರ ಜಾತಕದಲ್ಲಿ ಶನಿ ಪ್ರವೇಶ ಆಗಿರುತ್ತೋ ಆ ವ್ಯಕ್ತಿ ಬರಿಗಾಲಲ್ಲಿ ಓಡಾಡುವಂಥದ್ದಾಗತ್ತೆ. ಯಾರ ಜಾತಕದಲ್ಲಿ ಶನಿ ಪ್ರವೇಶ ಇದ್ದು 7 ವರ್ಷ ಶನಿಕಾಟ ಇರುತ್ತೋ ಅವರಿಗೆ ನಾನು, ನಂದು, ತಂದು ಅಥವಾ ತಂದೆ ತಾಯಿ ಗುರು ಹಿರಿಯರು ಯಾರೂ ಸಹಿತ ಆತನ ಬೇಡವಾಗುತ್ತೆ. ಎಲ್ಲರಿಂದಲೂ ದೂರ ಆಗೋಗ್ತಾನೆ. ಎಲ್ಲರಿಂದಲೂ ದೂರ ಆಗಿ ಒಂದು ತಿರುಗಾಟಕ್ಕೆ ಶುರುವಾಗ್ತಾನೆ. ಸಾಲದ ಬಾಧೆ ತಡಿಲಿಕ್ಕಾಗಲ್ಲ, ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ, ಎಲ್ಲರನ್ನೂ ಬಿಟ್ಕೊಂಡು ಆಚೆ ಹೊರಡುವಂಥ ಪರಿಸ್ಥಿತಿ ಆ ಗ್ರಹಗಳಲ್ಲಿ ಯಾಕೆ ಬರುತ್ತೆ ಅಂದರೆ ಅದು ಜಾತಕದಲ್ಲಿ ಶನಿ ದೃಷ್ಟಿಯಲ್ಲಿ ಮಾತ್ರ. ಶನಿ ವಿಮೋಚನ ಕಾಲದಲ್ಲಿ ಎಲ್ಲ ಸವಲತ್ತನ್ನು ಕೊಡ್ತಾನೆ, ಎಲ್ಲ ಸಂಪತ್ತನ್ನು ಕೊಡ್ತಾನೆ, ಅಷ್ಟರೊಳಗೆ ಅನುಭವಿಸಿರ್ತಕ್ಕಂಥ ನೋವನ್ನು ಸಹಿತ ಮರೆಸ್ತಾನೆ. ಅಂತಹ ಒಂದು ಯೋಗ ಫಲ, ಅಂತಹ ಅದೃಷ್ಟ ಶನೈಶ್ಚರರಿಂದ ಮಾತ್ರವೇ ಸಾಧ್ಯ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಶನೈಶ್ಚರರ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಿ ಇವತ್ತಿನ ದಿವಸ ಯಾರೊಬ್ಬರಾದರೂ ಸಹಿತ ಸ್ವಾಮಿಯ ಮುಂದೆ ನಿಂತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ.
ಇಲ್ಲಿ ಮೇಲು ಕೀಳು ಇಲ್ಲ, ಜಾತಿ ಮತವಿಲ್ಲ. ಎಲ್ಲರೂ ಭಗವಂತನ ಸಾನ್ನಿಧ್ಯದಲ್ಲಿ ಒಂದಾಗಿ ಭಗವಂತನ ಪ್ರಾರ್ಥನೆ ಮಾಡೋದು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಕಾಲವೇ ಸರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶನಿಶ್ಚರರ ಈ ವಿಶೇಷವಾಗಿರ್ತಕ್ಕಂಥ ಶನಿಶ್ಚರ ಜಯಂತಿಯ ಈ ಶುಭ ದಿನ, ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಒಂದು ಕಡೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ, ಮತ್ತೊಂದು ಕಡೆ ದೇವಿಯ ಆರಾಧನೆ. ಮಂಗಳವಾರ ಬಂತು ಅಂದರೆ ಮಂಗಳದಾಯಕವಾಗಿರ್ತಕ್ಕಂಥ ದೇವಿಯ ಉಪಾಸನೆಯನ್ನು ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಎಂಬತಕ್ಕಂಥ ಚಿಂತನೆ. ಇದೆಲ್ಲದರ ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತು ಯಾರೊಬ್ಬರಾದರೂ ಸಹಿತ ಬಿಡಪ್ಪ ನನಗೂ ಇದಕ್ಕೂ ಸಂಬಂಧ ಇಲ್ಲ, ಅಥವಾ ನನ್ನ ಜಾತಕಕ್ಕೆ ಈತ ಪ್ರವೇಶ ಮಾಡಿಲ್ಲ, ಅಥವಾ ನಾನು ಹೇಗೋ ನೆಮ್ಮದಿಯಾಗಿದ್ದೀನಿ, ನನಗೆ ದೇವರು ಎಲ್ಲ ಥರ ಸುಖ ಸಂಪತ್ತನ್ನು ಕೊಟ್ಟಿದ್ದಾನೆ, ನೆಮ್ಮದಿಯುತವಾಗಿ ನಾನು ಇದ್ದೀನಿ ಅಂತ ತಾವು ಮೂಗು ಮುರಿಯೋಗಿಲ್ಲ. ಇವತ್ತು ನಿಮ್ಮ ರಾಜ್ಯ ಇದೆ, ನಾಳೆ ನಿಮ್ಮ ರಾಜ್ಯದಲ್ಲಿ ಪುನಃ ಯಾವ ಸಮಸ್ಯೆ ಎದುರಾಗುತ್ತೋ ಹಾಗೆ ಇಲ್ಲಿ ನಾನು ಅಂತಕ್ಕಂಥವ್ರು ಅಥವಾ ನನಗೇನೂ ಇಲ್ಲ ಅಂತಕ್ಕಂಥವ್ರು ಯಾರೂ ಇಲ್ಲ ಸೃಷ್ಟಿಯಲ್ಲಿ. ಈ ಸೃಷ್ಟಿಯ ರಹಸ್ಯವೇ ಆಗಿದೆ. ಹಾಗಿರಬೇಕಾದ್ರೆ ಭಗವಂತನ ಸಾನ್ನಿಧ್ಯದಲ್ಲಿ ಕೈ ಮುಗಿದು ನಿಂತು ತಾನಿರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಮರೆತು ಹೋದರೆ, ಅಥವಾ ತನ್ನ ಬದುಕನ್ನು ಸರಿಯಾದ ರೀತಿ ಅರ್ಥೈಸ್ಕೊಂಡು ನಡೀಲಿಲ್ಲ ಅಂದರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಹಾಗಾಗಿ ಇವತ್ತು ನಿಮ್ಮ ಪ್ರಾಂತ್ಯಗಳಲ್ಲಿ ಒಂದು ಶಿವಾರಾಧನೆ ಮಾಡಿ, ಅಥವಾ ಶನೇಶ್ವರರ ಸಾನ್ನಿಧ್ಯಕ್ಕೆ ಬಂದು ಶನೇಶ್ವರರ ಮುಂದೆ ನಿಂತು ಭಕ್ತಿಯಿಂದ ಒಂದು ಪ್ರಾರ್ಥನೆ ಮಾಡಿ. ನೀವು ಅಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ ಕೋಟಿ ಸಾವಿರ ತಂದು ಹಾಕುವಂತಲ್ಲ. ಭಕ್ತಿಯಿಂದ ಭಗವಂತನ ಮುಂದೆ ನಿಂತು ಕೈ ಮುಗಿದು ನಿಂತರೆ ಸಾಕು, ಕೈ ಮುಗಿದು ತಲೆ ಬಗ್ಸಿ ನಿಂತರೆ ಸಾಕು, ಆತನ ಅನುಗ್ರಹ ನಿಮಗೆ ಸಿಗುತ್ತೆ. ಹಾಗಾಗಿ ಶನೇಶ್ವರನ ಇವತ್ತು ಯಾರೊಬ್ಬರಾದರೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಅಂತಹ ಒಂದು ವಿಶೇಷತೆಗಳು ಇವತ್ತು ಎಲ್ಲರೂ ಸಹಿತ ಸಿದ್ಧಿಪಡಿಸ್ಕೊಳ್ಬೋದು. ಶನೇಶ್ವರ ಜಯಂತಿ ಇವತ್ತು ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು. ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದೇನು? ತಾನು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಸಾನ್ನಿಧ್ಯದಲ್ಲಿ ಯಾರು ಕೈ ಮುಗಿದು ನಿಂತ್ಕೊಳ್ತಾರೋ ಆತನ ಹರಿಸ್ತಕ್ಕಂಥದ್ದು. ಹಾಗೆ ಸ್ವಾಮಿಗೆ ತಿಲತೈಲ ಅಂದರೆ ಬಹಳ ಇಷ್ಟ, ಅಂದರೆ ಎಳ್ಳೆಣ್ಣೆ ಎಂಬತಕ್ಕಂಥದ್ದು. ನೋಡಿ, ಎಳ್ಳು ಬಂದದ್ದು ವಿಷ್ಣುವಿನ ಬೆವರಿನಿಂದ ಬಂದದ್ದು ಎಳ್ಳು. ಆದರೆ ಭಗವಂತನ ಸಾನ್ನಿಧ್ಯದಲ್ಲಿ ಎಳ್ಳೇ ಪ್ರಧಾನವಾಗಿರ್ತಕ್ಕಂಥದ್ದು. ಅದಕ್ಕೆ ಸಾಮಾನ್ಯಕ್ಕೆ ಎಳ್ಳನ್ನು ಒಂದು ಕೈಯಿಂದ ಮತ್ತೊಂದು ಕೈ ಕೊಡೋದಿಲ್ಲ, ಹಾಗೆ ಎಳ್ಳನ್ನು ಯಾರೂ ತಗೊಳ್ಳೋದಿಲ್ಲ. ಕಾರಣ ಏನಪ್ಪ ಅಂದರೆ, ಎಲ್ಲಿ ಈತನ ದೃಷ್ಟಿ ನನ್ನ ಮೇಲೆ ಬೀಳುತ್ತೋ, ಎಲ್ಲಿ ಈತನ ದೃಷ್ಟಿ ನನ್ನ ಮೇಲೆ ಬಿದ್ದು ನಾನೆಲ್ಲಿ ನರಳಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೋ ಅಂತ. ಹಾಗೆ ಕಪ್ಪು ಕಸ್ತೂರಿ ಅಂತ ಹೇಳ್ತಾರೆ. ಅಂತಹ ಕಪ್ಪು ಮತ್ತು ನೀಲವರ್ಣ ಎರಡೂ ಭಗವಂತನಿಗೆ ಸೇರಿದ್ದಂಥದ್ದು. ಒಂದು ಕಪ್ಪು ಮತ್ತೊಂದು ನೀಲವರ್ಣ. ಜೊತೆಗೆ ಕಾಕವಾಹನನಾಗಿರ್ತಕ್ಕಂಥವನು. ನೋಡಿ, ಕಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಕಾಗೆಗಿಷ್ಟು ಆಹಾರ ಹಾಕಿ ಅಂತ ಹೇಳ್ತಾರೆ. ಇವತ್ತು ನೀನು ಹಾಕಿಲ್ಲ ಅಂದರೂ ನಿಮ್ಮನ್ನು ಅಗಲಿರ್ತಕ್ಕಂತಹ ನಿಮ್ಮ ಪಿತೃದೇವತೆಗಳ ಆ ಒಂದು ಆತ್ಮ ಆ ಕಾಕಾಸುರನ ರೂಪದಲ್ಲಿ, ಅಂದರೆ ಕಾಗೆಯ ರೂಪದಲ್ಲಿ ಬಂದು ಆಹಾರವನ್ನು ತೆಗೆದುಕೊಂಡು ಹೊರಡುತ್ತಾರೆ ಎಂಬತಕ್ಕಂಥದ್ದು ಇವತ್ತಿಗೂ ಸಹಿತ ಪ್ರತೀತಿ ಇದೆ. ನೀವು ಮನೆಯಲ್ಲಿ ಹಿರಿಯರ ಒಂದು ಶ್ರಾದ್ದ ಕರ್ಮಾದಿಗಳನ್ನು ಮಾಡಿದಾಗ ಪಿಂಡ ಪ್ರದಾನ ಅಂತ ಮಾಡಿ ಆ ಪಿಂಡವನ್ನು ತೆಗೆದುಕೊಂಡು ಹೋಗಿ, ಅದು ಸಣ್ಣದಾಗಿರ್ತಕ್ಕಂಥ ಒಂದು ಪಿಂಡವನ್ನು ತೆಗೆದುಕೊಂಡು ನಿಮ್ಮ ಮನೆ ಮಾಡಿ ಮೇಲೆ ಇಟ್ಟರೆ, ಅಥವಾ ಎಲ್ಲೋ ಒಂದಿಷ್ಟು ಅನ್ನ ಇಟ್ಟರೆ, ಆ ಅನ್ನವನ್ನು ಅದು ಸ್ವೀಕರಿಸಿದ್ರೆ ನಿಮ್ಮ ಹಿರಿಯರು ಬಂದು ಹೋದರು ಅಂತಕ್ಕಂಥ ಮನಸ್ಥಿತಿ ಇವತ್ತಿಗೂ ಎಲ್ಲರಲ್ಲಿದೆ. ಅಂದರೆ ಒಂದು ಯೋಚನೆ ಮಾಡಿ, ಮನುಷ್ಯನಿಗೆ ಮುಕ್ತಿ ಕೊಡ್ತಕ್ಕಂಥದ್ದು, ಮನುಷ್ಯನ ಜೀವನಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಆತನ ಅನುಗ್ರಹ. ಆತನ ಅನುಗ್ರಹ ಹೊಂದಿಲ್ಲ ಅಂದರೆ ಎಲ್ಲವೂ ನಶ್ವರ. ಭಗವಂತ ಎಲ್ಲ ಸ್ಥಿತಿಗತಿಗಳನ್ನು ಕೊಡ್ಬೋದು, ಕೊಡಬೇಕಾಗಿರ್ತಕ್ಕಂತಹ ನೆಮ್ಮದಿನೇ ಇಲ್ಲ ಅಂದರೆ ಈ ಬದುಕಿದ್ದು ಪ್ರಯೋಜನ ಏನು? ಇವತ್ತೆಲ್ಲವೂ ಇದೆ, ಒಳ್ಳೆ ಸಿರಿ ಸಂಪತ್ತಿದೆ, ಕಣ್ಣೆದುರುಗ ಎಲ್ಲ ಸಾಮ್ರಾಜ್ಯಗಳಿದೆ. ನಾವು ಒಂದು ಸರ್ತಿ ಹೊರಗಡೆ ನೋಡಿದ್ರೆ ಯಾರಿಗೂ ಇಲ್ಲದಂಥ ಸ್ಥಿತಿಗತಿಗಳು, ಅಷ್ಟೊಂದು ಅಭಿವೃದ್ಧಿ ನಮ್ಮಲ್ಲಿದೆ. ಆದರೆ ಕರ್ಮ ಯಾರನ್ನು ಬಿಡುತ್ತೆ? ಆ ಕರ್ಮಫಲ ಎಂಬತಕ್ಕಂಥದ್ದು ಬಂದು ಸೇರಬೇಕಾದ್ರೆ ಅದು ಭಗವಂತನ ದಯೆಯಿಂದಲೇ ಎಲ್ಲವೂ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ಚಿನ್ನದ ತಟ್ಟೆಯಲ್ಲಿ ಕೂತು ಊಟ ಮಾಡೋವ್ರಿಗೂ ಸಹಿತ, ಒಂದು ಚಿನ್ನದ ಸ್ಪೂನಲ್ಲೇ ತಿಂತಕ್ಕಂಥವ್ರು ಸಹಿತ ಆ ಹೊತ್ತಿಗೆ ಇಷ್ಟು ಅನ್ನನೇ ತಿನ್ನಬೇಕು. ಅನ್ನ ಬಿಟ್ಟು ಬಂಗಾರ ತಿನ್ನಲಿಕ್ಕೆ ಆಗೋದಿಲ್ಲ. ಆದರೆ ಆ ಬಂಗಾರಕ್ಕಿನ್ನ ಅನ್ನ ತಿನ್ನುವಾಗ ನೆಮ್ಮದಿ ಕೊಡಬೇಕಾದ ಯಾರು? ಅದನ್ನು ಆತನೇ ಕೊಡಬೇಕು. ಅದಕ್ಕೋಸ್ಕರ ಆತನ ಜಾತಕದಲ್ಲಿ ಹಾಗೆ ಭಗವಂತನ ಒಲಿಸ್ಕೊಳ್ಬೇಕು ಅಂತ ನನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿ ದೇವಸ್ಥಾನಕ್ಕೆ ನಾನು ಬರಿತೀನಿ ಅಂದರೂ ಆತ ನಿಮಗೇನು ಒಳ್ಳೇದು ಮಾಡೋದಿಲ್ಲ. ಅದು ಚೆನ್ನಾಗಿ ತಿಳ್ಕೊಳ್ಳಿ. ಯಾಕೆಂದರೆ ಭಗವಂತನ ಒಲಿಸ್ಕೊಳ್ಳೋದಕ್ಕೋಸ್ಕರ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡಿ ಒಂದು ದೇವಾಲಯವನ್ನು ಕಟ್ಟಿಸಿ ನನ್ನ ಅರ್ಧ ಆಸ್ತಿನ ದೇವಸ್ಥಾನಕ್ಕೆ ತೊಗೊಂಡು ಹುಂಡಿಗಾಗ್ತೀನಿ ಅಂದರೂ ಆತ ನಿಮ್ಮ ಕಡೆ ತಿರುಗಿ ನೋಡೋದಿಲ್ಲ. ಆತನ ಜವಾಬ್ದಾರಿ. ಶನೇಶ್ವರ ಜಾತಕದಲ್ಲಿ ಯಾವಾಗ ನಿಮ್ಮ ಜಾತಕಕ್ಕೆ ಆತ ಪ್ರವೇಶ ಮಾಡಬೇಕೋ, ಆ ಜಾತಕಕ್ಕೆ ಆತ ಬಂದಾಗ ಯಾವ ಕಾಲದಲ್ಲಿ ನಡಿಬೇಕೋ ಅದು ನಡೆದೇ ನಡೆಯುತ್ತೆ. ಆದರೆ ಆತ ಕೊಡುವಂತಹ ನೋವನ್ನು ತಡ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಶಕ್ತಿ
ಭಗವಂತ ನೀನು ದಯಪಾಲಿಸಪ್ಪ ಅಂತ ನಾವು ಅಂಗಲಾಚಬೇಕು. ಆವಾಗಷ್ಟೇ ಒಂದಷ್ಟು ನೆಮ್ಮದಿಯನ್ನು ಸಿಗಬಹುದು, ಆ ನೆಮ್ಮದಿ ಕಾಣ್ಬೋದು. ಎಷ್ಟೋ ಜನ ಇವತ್ತಿನ ದಿವಸ ಮಹನೀಯರು ಈತನ ಜಾತಕಕ್ಕೆ ಪ್ರವೇಶ ಆದಾಗ ಮನೆ ಮಠ ಬಿಟ್ಟು ಕಾಡು ಸೇರಿರ್ತಕ್ಕಂಥವ್ರಿದ್ದಾರೆ. ಸುಂದರವಾದಂಥ ಬದುಕಿದ್ದರೂ ಸಹಿತ ಗಂಜಿ ಕುಡಿದು ಬದುಕುವಂಥವ್ರಿದ್ದಾರೆ. ಮನೆಯಲ್ಲಿ ರಾಜಾತಿಥ್ಯ ಇದ್ದರೂ ಸಹಿತ ಬೀದಿಯಲ್ಲಿ ಹೋಗಿ ಭಿಕ್ಷೆ ಬೇಡಿ ಊಟ ಮಾಡುವಂಥವ್ರಿದ್ದಾರೆ. ಈತನ ದೃಷ್ಟಿ ಬಿತ್ತು ಅಂದರೆ ಸುಂದರವಾದಂತಹ ಬದುಕು ನುಚ್ಚು ನೂರಾಗಿಬಿಡುತ್ತೆ. ಸುಂದರವಾದಂತಹ ಕನ್ನಡಿ, ಲಕ್ಷಣವಾಗಿ ಕಾಣುವಂಥ ಕನ್ನಡಿ ಕೈ ಜಾರಿ ಬೀಳುತ್ತೆ. ಚೂರಾದಂಥ ಮುಕ್ಕಾದಂಥ ವಸ್ತುಗಳನ್ನು ಮನೆಗೆ ಇಡಬಾರ್ದು ಅಂತ ಎತ್ತು ಆಚೆ ಹಾಕುವಂಥ ಮನಪರಿಸ್ಥಿತಿ ಆಗಿಬಿಡುತ್ತೆ. ಒಂದ ಎರಡ ಅಷ್ಟೇ ಯಾಕೆ, ವಿಕ್ರಮಾದಿತ್ಯ ಎಂಬತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತು. ರಾಜ ವಿಕ್ರಮಾರ್ಕ ತನ್ನ ಜೀವನದಲ್ಲಿ ಎಲ್ಲ ಸುಖ ಸಂಪತ್ತನ್ನು ಇಟ್ಕೊಂಡಿದ್ದಂತಹ ಪುಣ್ಯಾತ್ಮ ಆತ ತನ್ನ ರಾಜ್ಯದಲ್ಲಿ ಏನೂ ಕಷ್ಟಗಳೇ ಇಲ್ಲದಂಥ ರೀತಿಯಲ್ಲಿದ್ದ. ಆ ಯಾವ ಕಷ್ಟಗಳು ಇಲ್ದಿರ, ಬಡವರು ಅಂತಕ್ಕಂಥವರೇ ಇಲ್ದಿರ, ತನ್ನ ರಾಜ್ಯದಲ್ಲಿದ್ದಂಥ ಸುಖ ಸಂತೋಷ ಬೇಕು ಬೇಡ ಎಲ್ಲವೂ ಇತ್ತು. ಯಾರೊಬ್ಬರ ಕಷ್ಟ ಅಂತ ಆ ರಾಜ್ಯದಲ್ಲಿ ಹೇಳೋಂಗೇ ಇಲ್ಲ. ಅಂದರೆ ಯಾರ ಕಷ್ಟ ಆದರೂ ಆ ಕಷ್ಟಕ್ಕೆ ಬೇಕಾದಷ್ಟು ಪರಿಹಾರವನ್ನು ಕೊಟ್ಟು ನೀನು ರಾಜನಿಗೆ ಬದುಕಬೇಕು ಅಂಥೇಳಿ, ನನ್ನಂಗೆ ನೀನು ಚೆನ್ನಾಗಿ ಬದುಕಬೇಕು ಅಂತ ಹೇಳುವಂಥ ಮನಸ್ಥಿತಿ ಆ ರಾಜನಿಗಿತ್ತು. ಅಂತಹ ರಾಜ್ಯದಲ್ಲಿ ಆ ರಾಜನಿಗೂ ಸಹಿತ ಸ್ವಾಮಿ ಯಾವಾಗ ಜಾತಕ ಪ್ರವೇಶ ಮಾಡ್ತಾನೋ ತನ್ನ ರಾಜ್ಯದಿಂದ ಸೀದಾ ಹೊರಗಡೆ ಬರ್ತಾನೆ. ಪಡಬಾರ್ದು ಬಾಧೆ ಪಡ್ತಾನೆ. ಕಷ್ಟ ಎಂಬತಕ್ಕಂಥದ್ದು ಅಬ್ಬಾ ಸಾಕಪ್ಪ ಜೀವನ, ಹೋಗಲಿ ನನ್ನ ಪ್ರಾಣ ತೆಗೆದುಬಿಡಯ್ಯ, ನನಗೆ ಸಾಕು ಈ ಜೀವನ, ನಾನು ಎಲ್ಲರೂ ಕೆರೆನೋ ಬಾವಿನೋ ವಿಷಾನೋ ತೊಗೊಳ್ತೀನಿ ಅಂದರೆ ಸಾಧ್ಯವೇ ಇಲ್ಲ. ಆ ಸಮಯದಲ್ಲಿ ತಗೊಳ್ಳೋ ವಿಷ ಅದು ಅಮೃತ ಆಗುತ್ತೆ. ಆ ಸಮಯದಲ್ಲಿ ಬೀಳೋ ಬಾವಿ ನೀರಿಲ್ದಂಗೆ ಆಗುತ್ತೆ. ಆ ಸಮಯದಲ್ಲಿ ನಾವು ಕೊಟ್ಟು ತಲೆನ ರೈಲು ಕೆಳಗೋ ಎಲ್ಲೋ ತಲೆ ಕೊಟ್ಟರೆ ಆ ಮಾರ್ಗದಲ್ಲಿ ರೈಲೇ ಬರೆದಂಥ ರೀತಿ ಆಗಿಬಿಡುತ್ತೆ. ಅಂದರೆ ಪ್ರಾಣ ಹೋಗೋದಿಲ್ಲ. ಇದನ್ನೇ ಚೆನ್ನಾಗಿ ತಿಳ್ಕೊಳ್ಬೇಕಾದ್ದು. ಸ್ವಾಮಿ 7.5 ವರ್ಷ ಯಾರ ಜಾತಕಕ್ಕೆ ಪ್ರವೇಶ ಮಾಡ್ತಾನೋ ಆ ಶನಿ ದೇಶನಲ್ಲಿ ಪ್ರಾಣ ಒಂದು ಹೋಗೋದಿಲ್ಲ. ಆದರೆ ಪ್ರಾಣ ಹೋದಾಗ ಒಂದು ಸತಿ ಹೋಗುವಂಥ ಪ್ರಾಣ, ಆದರೆ ಪ್ರತಿನಿತ್ಯ ಹೋಗೋ ಪ್ರಾಣನ ತೋರಿಸ್ತಾನೆ ಭಗವಂತ. ಅದಕ್ಕೋಸ್ಕರ ತಲೆ ಬಗ್ಸಿ ನಿಲ್ಲಬೇಕಾದ್ದು, ಧರ್ಮ ಮಾರ್ಗದಲ್ಲಿ ನಡಿಬೇಕಾದ್ದು, ಸಾಧ್ಯವಾದಷ್ಟು ಆತ ನಮ್ಮ ಕೊಟ್ಟ ಜ್ಞಾನದಲ್ಲಿ ಸರಿ ಯಾವುದು ತಪ್ಪು ಯಾವುದು ಎಂಬತಕ್ಕಂಥದ್ದು ಅರಿತು ನಡಿಬೇಕಾದ್ದು. ಇದು ಧರ್ಮ, ಇದು ಮಾನವ ಧರ್ಮ. ಈ ಮಾನವ ಧರ್ಮದಲ್ಲಿ ಎಲ್ಲರೂ ತಲೆ ಬಗ್ಗಿಸ್ಬೇಕಾಗತ್ತೆ. ಅಂತಹ ವಿಕ್ರಮಾದಿತ್ಯ ರಾಜ್ಯವನ್ನು ಆಳ್ತಿದ್ದ. ರಾಜ್ಯವನ್ನಾಡಿ ತನ್ನ ರಾಜ್ಯದಲ್ಲಿ ಎಲ್ಲವೂ ಸುಭಿಕ್ಷವ ಅಂತ ಸಭೆ ಕರೆದ. ಎಲ್ಲವೂ ಸುಭಿಕ್ಷವ ಅಂತ ಕರೆದಂಥ ಸಭೆಯಲ್ಲಿ ಅಲ್ಲಿ ಪ್ರತಿಯೊಂದು ಒಂದೊಂದು ಗ್ರಹಗಳನ್ನೂ ಸಹಿತ ಹೆಚ್ಚು ಆರಾಧನೆ ಮಾಡ್ತಕ್ಕಂಥ ಪಂಡಿತರು ಬಂದಿದ್ದರು. ಎಲ್ಲರ ಸಮ್ಮುಖದಲ್ಲಿ ರಾಜ್ಯ ಸುಭಿಕ್ಷತನ ಅಂತ ಹೇಳಿದರು. ಅದಾದ ನಂತರ ಒಬ್ಬೊಬ್ಬ ಪಂಡಿತರು ಎದ್ದು ಹೇಳಿದರು, ಒಂದೊಂದು ಗ್ರಹಗಳು ಒಂದೊಂದು ವಿಶೇಷತೆ ಇದೆ. ಮನುಷ್ಯರ ಸುಖ ಸಂತೋಷ ನೆಮ್ಮದಿಗೆ ಗ್ರಹಗಳೇ ಕಾರಣ ಅಂತ ಹೇಳಿದರು. ಆದರೆ ಸಂತೋಷ ಗ್ರಹಗಳೇ ಕಾರಣವಾಗಿರ್ತಕ್ಕಂತಹ ಬದುಕಿದ್ದರೂ ಯಾವ್ಯಾವ ಗ್ರಹ ಯಾವ್ಯಾವ ರೀತಿ ನಮ್ಮ ಮನುಷ್ಯನಿಗೆ ಬೇಕಾಗುತ್ತೆ ಅಂತಾಗ ಒಂದೊಂದು ಗ್ರಹದ ಬಗ್ಗೆನೂ ಒಬ್ಬೊಬ್ಬ ಪಂಡಿತರು ಹೇಳ್ತಾ ಬಂದರು. ಆದರೆ ಆ ಕ್ಷಣ ವಯಸ್ಸಾಗಿರ್ತಕ್ಕಂಥ ಒಬ್ಬ ವೃದ್ಧ ತಾನೆದ್ದು ನಿಂತು ಹೇಳ್ತಾನೆ, ಸ್ವಾಮಿ ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಜಾತಕದಲ್ಲೂ ಸಹಿತ ಮನುಷ್ಯನಿಗೆ ಜ್ಞಾನ ಬುದ್ಧಿಯನ್ನು ಕಲಿಸುವಂಥವನು ಶನೈಶ್ಚರ ಮಾತ್ರ ಅಂತ ಹೇಳ್ತಾರೆ. ಆ ಶನೈಶ್ಚರ ಮಾತ್ರ ಅಂದಾಗ ಆತನಲ್ಲಿ ಅಂತಹದ್ದೇನೊಂದು ವಿಶೇಷತೆ ಇದೆ ಅಂದಾಗ ಇದೆಲ್ಲವೂ ಸಹಿತ ಕಥಾಶ್ರವಣ ಮುಂದೆ ಹೋಗುತ್ತೆ. ಆಗ ಮುಂದುವರಿಯುವಂತಹ ಕಥೆ ಇದು. ಆದರೂ ರಾಜನಿಗೆ ಎಲ್ಲವೂ ಸಹಿತ ಸುಭಿಕ್ಷವಾಗಿರುವಂಥ ಕಾಲ. ಆದರೆ ಯಾವಾಗ ಶನಿ ಪ್ರವೇಶ ಆಗುತ್ತೋ ಗಗನ ಮಾರ್ಗದಲ್ಲಿ ಮುಂದೆ ಹೊರಡು ನಡುವಂಥ, ಅಂದರೆ ಗಗನ ಮಾರ್ಗದಲ್ಲಿ ನಡೆಯುವಂತಹ ಶನೈಶ್ಚರ ಯಾವಾಗ ರಾಜನ ಬಾಯಿನಲ್ಲಿ ಅವನು ಯಾವ ದೊಡ್ಡ ಶನೈಶ್ಚರ ಯಾವ ದೊಡ್ಡ ಶನಿರಪ್ಪ ಅಂತ ಹೇಳ್ತಾನಲ್ಲ, ಆಗ ಬೀಳುತ್ತೆ ಆತನ ಮೇಲೆ ಆ ದೃಷ್ಟಿ. ಅಂದರೆ ಅದನ್ನು ಆಡಿಸುವಂಥವನು ಸಹಿತ ಭಗವಂತನೇ. ಸದಾಕಾಲ ಒಳ್ಳೆಯದನ್ನೇ ನುಡಿತಿರ್ತಕ್ಕಂಥ ವ್ಯಕ್ತಿ, ಸದಾಕಾಲ ಒಳ್ಳೆಯದನ್ನೇ ಮಾತಾಡಿಸ್ತಿರ್ತಕ್ಕಂಥ ವ್ಯಕ್ತಿ, ಸಡನ್ನಾಗಿ ಆತನ ನಾಲ್ಗೆ ಮೇಲೆ ಬೇರೊಂದು ಪದ ಬರುತ್ತೆ ಅಂದರೆ ಆತನ ಜಾತಕದಲ್ಲೂ ಆತನ ಆಟ ಇದೆ ಅಂತ. ಯಾರ ಜಾತಕದಲ್ಲಿ ಯಾವ ವ್ಯಕ್ತಿಯ ಹಣೆ ಬರದಲ್ಲಿ ಶನಿ ಪ್ರವೇಶವಾಗಿರುತ್ತೋ ಅಂತಹವರ ಮಾತು ಅಂತಹವರ ನಡವಳಿಕೆ ಅವರಿಗೇ ಅರಿವಿಲ್ಲದಂಥ ರೀತಿ ತಪ್ಪನ್ನು ಮಾಡ್ತಾರೆ. ಆ ತಪ್ಪು ಮಾಡಿದ ಮೇಲೆ ಕೈಕಟ್ಟಿ ನಿಲ್ಲಬೇಕಾಗತ್ತೆ, ತಲೆಬೊಗ್ಸಿ ನಿಲ್ಲಬೇಕಾಗತ್ತೆ, ಎಲ್ಲರ ಮುಂದೆ ಮರ್ಯಾದೆ ಹೋಗುವಂಥ ಕಾಯಕ ಆಗತ್ತೆ. ಏನೇ ಆದರೂ ಎಲ್ಲಕ್ಕೂ ಮೂಲ ಭಗವಂತ. ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರರ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಎಲ್ಲರ ಜಾತಕದಲ್ಲೂ ಆತನ ಆದಷ್ಟು ಒಳ್ಳೆಯದನ್ನೇ ನಡೆಯುವಂಥದ್ದಾಗಲಿ. ಆದರೆ ಧರ್ಮ ಮಾರ್ಗ ಎಂಬತಕ್ಕಂಥದ್ದನ್ನು ಬೆಳೆದು ನಡಿಬೇಕಾದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯದಲ್ಲಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಚರಿತ್ರೆಯಲ್ಲಿ ಬರೆದಿರುವಂತಹ ದಿನ. ಇವತ್ತು ಶನೈಶ್ಚರರ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ಶನೈಶ್ಚರ ಜಯಂತಿ ಎಂದು ಇವತ್ತು ನಾವು ನಡೆಸ್ತಾ ಇದ್ದೀವಿ. ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಆಗಿಂದಾಗಲೇ ನಡೆಯುವಂತಹ ಅದ್ಭುತವಾದಂತಹ ಕಾರ್ಯಕ್ರಮಗಳು ಸಾಕಷ್ಟು ಇದೆ. ಯಾವುದೇ ಪೂಜಾ ಅನುಷ್ಠಾನ ಇರಲಿ, ಶ್ರಾವಣ ಮಾಸದಲ್ಲಿ ನಡೆಯುವಂಥ ಅನುಷ್ಠಾನ, ಭಾದ್ರಪದ ಮಾಸದಲ್ಲಿ ನಡೆಯುವಂಥ ಅನುಷ್ಠಾನ, ಆಶ್ವೀಜದಲ್ಲಿ ನಡೆಯುವಂತಹ ಅನುಷ್ಠಾನ,
ಹಾಗೆ ಯಾವುದೇ ಪೂಜಾ ಪದ್ಧತಿಗಳು ಆಯಾ ಕಾಲದಲ್ಲಿ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂಗೆ ನಡೆಯುತ್ತೆ. ಆದರೆ ಇವತ್ತು ಗ್ರಹಗಳಲ್ಲೇ ವಿಶೇಷವಾಗಿರ್ತಕ್ಕಂಥ ಗ್ರಹ ಜಾತಕಕ್ಕೆ ಒಮ್ಮೆ ಪ್ರವೇಶ ಆದರೆ ತಾನು ಪಡುವಂತಹ ಬಾಧೆ ಹೇಗಿದೆ ಅಂತಕ್ಕಂಥದ್ದನ್ನು ಸಾರಿ ಸಾರಿ ಎಲ್ಲರ ಗಮನದಲ್ಲಿ ಇರುವಂತಹದ್ದು. ಯಾರಿಗೆ ಪರಿಚಯ ಇಲ್ಲ ಶನೈಶ್ಚರ? ಎಲ್ಲರಿಗೂ ಪರಿಚಯವೇ. ಆತನ ದಯೆ, ಆತನ ಒಂದು ಕೃಪೆ ಎಲ್ಲರಿಗೂ ಬೇಕಾಗಿದೆ. ಯಾಕೆಂದರೆ ಶನೈಶ್ಚರನ ಆರಾಧನೆ, ಶನೈಶ್ಚರನ ಅನುಗ್ರಹ, ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರ ಕುಟುಂಬದಲ್ಲಿ ಅನಾರೋಗ್ಯದಲ್ಲಿ ನರಳುತ್ತಿದ್ದಾರೆ, ಯಾರ ಜೀವನದಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿದ್ದಾರೆ, ಯಾರ ಕುಟುಂಬದಲ್ಲಿ ಪ್ರತಿನಿತ್ಯ ಕಣ್ಣೀರು ಹಾಕ್ತಿದ್ದಾರೆ, ಸಮಸ್ಯೆ ಎಂಬತಕ್ಕಂಥದ್ದಕ್ಕೆ ಕೊನೆಯೇ ಇಲ್ಲದಂಥ ರೀತಿ ಇದೆಯಲ್ಲ, ಅಂತಹವರ ಜೀವನಕ್ಕೆ ಒಂದಷ್ಟು ಅನುಕೂಲ ಆಗಲಿ ಎಂಬತಕ್ಕಂಥ ಚಿಂತನೆ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೇವೆ. ನಾವು ಈ ಹಿಂದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ತಿಳಿಸಿ ಶನೈಶ್ಚರ ಮಹಾಯಾಗವನ್ನು ಇದೇ ಕಳೆದ ಬಾರಿ ಕೋವಿಡ್ ಪ್ರಾರಂಭವಾಗುವಂತಹ ಕಾಲ ಆಗೂ ಸಹಿತ ಬೆಂಗಳೂರಿನ ಉತ್ತರ ನವರತ್ನ ಅಗ್ರಹಾರದಲ್ಲಿ ಅದ್ಧೂರಿತವಾದಂಥ ಒಂದು ಶನೈಶ್ಚರ ಮಹಾಯಜ್ಞವನ್ನು ನಡೆಸಿದ್ವಿ. ಆ ಯಜ್ಞ ಪ್ರಾರಂಭ ಕಾಲ, ಆಗ ಕೋವಿಡ್ ಪ್ರಾರಂಭ. ಆ ಸನ್ನಿವೇಶದಲ್ಲಿ ಮಹಾಯಜ್ಞವನ್ನು ನಡೆಸಿದ್ವಿ. ಅದಾದ ನಂತರ ಮತ್ತೊಮ್ಮೆ ಮೊನ್ನೆ ರೀಸೆಂಟಾಗಿ ಅಂದರೆ ಇತ್ತೀಚಿನ ದಿನಗಳಲ್ಲಿ, ಯಾಕೆಂದರೆ ಶನಿ ಯಾವಾಗ ಬದಲಾವಣೆ ಆಗುತ್ತೋ, ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ಹೊರಡ್ತಾನೋ, ಹೊರಡುವಾಗ ಆ ಗ್ರಹಕ್ಕೂ ಅಂದರೆ ಆ ರಾಶಿಗೂ ಮತ್ತು ಮುಂದಿರುವಂಥ ರಾಶಿಗಳಿಗೂ ಅನುಕೂಲವಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮೊನ್ನೆಯಷ್ಟೇ ಒಂದು ಮಹಾಯಜ್ಞವನ್ನು ನಡೆಸಿದ್ವಿ. ಆ ಸನ್ನಿವೇಶದಲ್ಲಿ ಶ್ರೀ ಕ್ಷೇತ್ರವಾಗಿರ್ತಕ್ಕಂಥ ತಿರುನೆಲ್ಲಾರು ಕ್ಷೇತ್ರ, ಶನಿಶಂಗನಾಪುರ್ ಇಂತಹ ಸಾನ್ನಿಧ್ಯಗಳಿಗೆ ಹೋಗಿ ಅಲ್ಲಿ ಸ್ವಾಮಿನ ಆರಾಧನೆ ಮಾಡಿದ್ವಿ. ಅಲ್ಲಿ ಭಗವಂತನ ಮುಂದೆ ಕೈಕಟ್ಟಿ ನಿಂತು ಕೇಳಿದ್ವಿ, ಭಗವಂತ ಸಾಧ್ಯವಾದಷ್ಟು ಈ ಮಹಾಯಜ್ಞಕ್ಕೆ ಪಾಲ್ಗೊಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಯಶಸ್ಸಿನ ಮಾರ್ಗವನ್ನು ತೋರಿಸಪ್ಪ ಅಂತ. ಅದಾದ ನಂತರ ಇವತ್ತಿನ ದಿವಸ ಶನೈಶ್ಚರರ ಆರಾಧನೆ ನಡೀತಿದೆ. ಶನೈಶ್ಚರನ ರಾಜ್ಯದಾದ್ಯಂತ ಪ್ರತಿಯೊಂದು ದೇವಾಲಯಗಳಲ್ಲೂ ಇವತ್ತು ಎಲ್ಲೆಲ್ಲಿ ಶನೈಶ್ಚರರ ಆಲಯ ಇದೆಯೋ, ಎಲ್ಲೆಲ್ಲಿ ನವಗ್ರಹಗಳ ಆಲಯ ಇದೆಯೋ, ಅಲ್ಲೆಲ್ಲ ಕಡೆ ಇವತ್ತು ದಿವಸ ಬಹಳ ಅದ್ಧೂರಿತವಾದಂಥ ಫಲಪಂಚಾಮೃತ ಅಭಿಷೇಕ. ಇವತ್ತು ಬೆಳಗ್ಗೆನೇ ಸ್ವಾಮಿಗೆ ತಿಲತೈಲಾಭಿಷೇಕ, ಪಂಚಾಮೃತಾಭಿಷೇಕ, ಜೊತೆಗೆ ಅಲಂಕಾರ, ಸ್ವಾಮಿನ ಅಲಂಕಾರ ಕಣ್ತುಂಬಿಸ್ಕೊಂಡು ಆ ದೇವಾಲಯದಲ್ಲಿ ಕೊಡುವಂಥ ಮಹಾಪ್ರಸಾದ, ಜೊತೆಗೆ ಒಂದಷ್ಟು ದೇವಾಲಯಗಳಲ್ಲಿ ಇವತ್ತು ಮಹಾಯಜ್ಞ ನಡೀತಾ ಇದೆ. ಶನೈಶ್ಚರನಿಗೆ ಒಂದು ಶನೈಶ್ಚರ ಶಾಂತಿ ಯಜ್ಞ ನಡೀತಾ ಇದೆ. ಅಂತಹದ್ದರಲ್ಲಿ ಪಾಲ್ಗೊಳ್ಳಿ. ಇವತ್ತು ಏನು ಸಂಪಾದನೆಗಾಗಿ, ಏನು ಕೋಟಿ ಸಂಪಾದನೆ ಮಾಡಿ ಏನು ತೊಗೊಂಡು ಹೋಗಬೇಕಾಗಿದೆ, ಏನು ನಾವು ಕೂಡಿಟ್ಕೊಳ್ಬೇಕಾಗಿದೆ, ನಮಗೆ ಒಳ್ಳೆ ಆರೋಗ್ಯ ಕೊಟ್ಟು ಒಂದು ನೆಮ್ಮದಿ ಕೊಟ್ಟು ಭಗವಂತ ಆ ಕುಟುಂಬದಲ್ಲಿರ್ತಕ್ಕಂಥ 4-6 ಜನಗಳು ಏನಿದ್ದೀವೋ, ಹಿಂದೆ ಕುಟುಂಬ ಅಂದರೆ 15 ಜನ, 20 ಜನ, 25 ಜನ ಕುಟುಂಬದಲ್ಲಿರ್ತಿತ್ತು. ಒಂದು ಕುಟುಂಬ ಅಂದರೆ 50-100 ಜನ ಇರ್ತಕ್ಕಂಥ ಕುಟುಂಬ ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇರ್ತಕ್ಕಂಥ ಕುಟುಂಬ ಹೇಗಿದೆಪ್ಪ ಅಂದರೆ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಈ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ. ಯಾರು ಸಂಬಂಧ ಇಲ್ಲ, ಯಾರು ಸಂಬಂಧಗಳನ್ನು ಗಟ್ಟಿ ಇಟ್ಕೊಂಡಿಲ್ಲ, ಯಾರು ಬೇಕಾಗಿದೆ ಬೇಡವಾಗಿದೆ ಒಂದೂ ಸಂಬಂಧ ಇಲ್ಲ, ನಾನು ನನ್ನ ಹೆಂಡತಿ ಮಕ್ಕಳಿದ್ರೆ ಸಾಕು, ಈ ಪ್ರಕಾರವಾದಂಥ ಮನಸ್ಥಿತಿ. ಆದರೆ ಇಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳು ಅನ್ನೋದು 4 ಜನದಲ್ಲಿ ಈತ ಒಬ್ಬ ಪ್ರವೇಶ ಆಗಿರ್ತಕ್ಕಂಥ ಕಾಲ ಇದ್ದು, ಆ ಕುಟುಂಬದಲ್ಲಿ ಪ್ರವೇಶ ಆಗಿರ್ತಕ್ಕಂಥ ವ್ಯಕ್ತಿ 4ರಲ್ಲಿ 3 ಆಗಿಬಿಡ್ತಾರೆ. 4 ಜನ ಅಂತ ನಾವು ಅಂದುಕೊಂಡಿದ್ದೀವಿ, ಆದರೆ 3 ಜನ ಆಗಿಬಿಡ್ತೀವಿ. ಒಬ್ಬಂಟಿಗರಾಗೋಗ್ತಾರೆ. ಎಲ್ಲ ಸುಖ ಸಂತೋಷಗಳನ್ನು ಸಹಿತ ತ್ಯಾಗ ಮಾಡಿ ಮುಂದೆ ನಡಿಬೇಕಾಗತ್ತೆ. ನಾನು ಅಂತಕ್ಕಂಥ ಮಾತು ಕಳೆದು ಹೋಗಬೇಕಾಗತ್ತೆ. ಆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಅಂತಕ್ಕಂಥದ್ದು ಇಲ್ಲದಂಥ ರೀತಿ ಆಗೋಗುತ್ತೆ. ಅದಕ್ಕಾಗಿ ರಾಜ್ಯವನ್ನಾಳ್ತಕ್ಕಂಥ ಪ್ರಭು, ಇಡೀ ರಾಜ್ಯ ಸಂರಕ್ಷಣೆ ಮಾಡಿದಂತಹ ವಿಕ್ರಮಾದಿತ್ಯ, ಅಂತಹ ರಾಜ್ಯವನ್ನು ಸಂರಕ್ಷಣೆ ಮಾಡಿ ರಾಜ್ಯದಲ್ಲಿ ಏನು ಬೇಕು ಬೇಡ ಎಲ್ಲವನ್ನೂ ನೋಡಿ ಎಲ್ಲರ ಕಷ್ಟಗಳಿಗೂ ಕೈ ಹಿಡಿದು ನಡೆಸುವಂಥ ಪ್ರಭು ತಾನು ರಾಜ್ಯವನ್ನು ಕಳ್ಕೊಂಡು ಒಂದು ಕುದುರೆ ಮೇಲೆ ಹತ್ತಿ, ಕುದುರೆ ಭೂಮಿ ಮೇಲೆ ನಡೆಯೋದು ಸತ್ಯ, ಭೂಮಿ ಮೇಲೆ ನಡಿಬೇಕಾಗಿರ್ತಕ್ಕಂಥ ಕುದುರೆ ರಾಜ ಹತ್ತಿ ಕೂತ್ಕೊಂಡ ತಕ್ಷಣ ಗಗನ ಮಾರ್ಗದಲ್ಲಿ ಸಂಕರಿಸ್ಬಿಡ್ತು. ಅಂದರೆ ಗಗನ ಮಾರ್ಗದಲ್ಲಿ ಅದು ಪ್ರವೇಶ ಮಾಡಿತು. ಗಗನ ಅಂದರೆ ಆಕಾಶದತ್ತ ಹಾರಿ ಕೊನೆಗೊಂದು ದಿವಸ ಅದು ಹಾರಿ ಮುಂದೆ ನಡೆಯುವಾಗ ತನ್ನ ಮೈ ಜೋರ ಕೊಡುವುತ್ತಲ್ಲ, ಅಬ್ಬಾ ಇದು ಎಂಥ ಕುದುರೆ ಅಂತ ಆಲೋಚನೆ ಮಾಡಿ, ಇದೆಲ್ಲವೂ ಶನೈಶ್ಚರನ ಪ್ರಭಾವವೇ ಇರಬೇಕು ಅಂತ ಆಲೋಚನೆ ಮಾಡುವಷ್ಟರಲ್ಲಿ ಒಮ್ಮೆ ಕುದುರೆ ಮೇಲಿಂದ ತಳಗಿ ಬಿಡಿಸಿದಂಥ ವ್ಯಕ್ತಿ ಮೈಕೈಯೆಲ್ಲ ತೊರ್ಚ್ಕೊಂಡು ಹಣ್ಣಾಗಿ ಭಾಳಷ್ಟು ನೋವು ಪಟ್ಟಂತಹ ರಾಜ. ಅದಾದ ಮೇಲೆ ತಾನು ಹಾಕಿದಂಥ ಒಂದೊಂದು ಹೆಜ್ಜೆಯೂ ಸಹಿತ ಒಬ್ಬೊಬ್ಬ ಅದು ಹೇಳ್ತಿರೋದು ಅಷ್ಟು ಕಷ್ಟಗಳನ್ನು ನೋಡ್ತಾನೆ. ಒಬ್ಬ ರಾಜ ತಿರುಕನಾಗ್ತಾನೆ, ಅದೇ ರಾಜ ಕಳ್ಳನಾಗ್ತಾನೆ, ಅದೇ ರಾಜ ಅನ್ನ ಇಲ್ದಿರ ಒದ್ದಾಡ್ತಾನೆ, ಅದೇ ರಾಜನಿಗೆ ಕೈಕಾಲು ಕಟ್ ಮಾಡಿಸ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋ ಮಟ್ಟಕ್ಕೆ ಬರ್ತಾನೆ. ನೋಡಿ, ಅಷ್ಟು ದಿವಸ ಇಡೀ ರಾಜ್ಯ ಸಂರಕ್ಷಣೆ ಮಾಡಿದಂಥ ವ್ಯಕ್ತಿ. ಅಂದರೆ ಒಬ್ಬ ರಾಜನಿಗೇ ತಪ್ಪಿದ್ದಲ್ಲ ಅಂದರೆ ಇನ್ನು ಜನಸಾಮಾನ್ಯರಾದಂತಹ ನಮ್ಮ ನಿಮಗಳ ಗತಿ ಏನು? ಅಂದರೆ ಶನಿ ಅಂತಕ್ಕಂಥದ್ದು ಯಾರ ಜಾತಕಕ್ಕೆ ಪ್ರವೇಶ ಮಾಡಿದ್ರೂ ಕಷ್ಟ ತಪ್ಪಿದ್ದಲ್ಲ. ಅಷ್ಟೇ ಯಾಕೆ, ಸೃಷ್ಟಿ ಸ್ಥಿತಿ ಲಯ, ಈ ಮಾತನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೃಷ್ಟಿ ಸ್ಥಿತಿ ಲಯ ಇದೆಲ್ಲವನ್ನೂ ನೋಡ್ತಕ್ಕಂಥವನು ಕೈಲಾಸನಾಥ,
ಕೈಲಾಸನಾಥನಾದಂತಹ ಶನಿ, ಅಂದರೆ ಅಲ್ಲಿ ಕೈಲಾಸನಾಥ ಸಾಂಬ ಸದಾಶಿವ ಶಿವ ತನ್ನ ಕೈಲಾಸದಲ್ಲಿ ನೆಮ್ಮದಿಯುತವಾಗಿದ್ದ, ತನ್ನ ಪರಿವಾರದೊಂದಿಗಿದ್ದ. ಆ ಪರಿವಾರದೊಂದಿಗೆ ಇದ್ದು ಹರಿಹರ ಬ್ರಹ್ಮಾದಿಗಳೇ ಕೊಟ್ಟಂತಹ ಅಧಿಕಾರ ಗ್ರಹಗಳಿಗೆ. ಅರ್ಥ ಮಾಡ್ಕೊಳ್ಳಿ, ಹರಿಹರ ಬ್ರಹ್ಮಾದಿಗಳು ಕೊಟ್ಟಂತಹ ಅಧಿಕಾರ ಕೊಟ್ಟಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರರೇ ಆದರೂ ಅವ್ರ ಮೇಲೂ ಬಿಡಲಿಲ್ಲ ಈತನ ಪ್ರಭಾವ. ಅವ್ರಿಗೂ ಪ್ರಭಾವವನ್ನು ತೋರಿಸ್ತಾನೆ. ಆ ಪ್ರಭಾವ ಯಾವ ರೀತಿ ತೋರಿಸ್ತಾನೆ? ಒಮ್ಮೆ ಯಾವಾಗ ಶಿವನ ಜಾತಕದಲ್ಲೂ ಶಿವನಿಗೂ ಸಹಿತ ಆತನ ಜಾತಕಕ್ಕೂ ಪ್ರವೇಶ ಮಾಡುವಂಥ ಕಾಲ ಕೈಲಾಸದತ್ತ ಬಂದು ನಿಲ್ತಾನೆ. ಕೈಲಾಸಕ್ಕೆ ಬಂದು ನಿಂತಾಗ, ಓ ಶನಿ ಬಂದು ಬಾಗಿಲಲ್ಲಿ ನಿಂತಿದ್ದಾನೆ ಅಂದಾಗ, ಇನ್ನು ನಾಳೆ ಬೆಳಗ್ಗೆ ಎದ್ದರೆ ನನ್ನ ಜಾತಕಕ್ಕಿಂತ ಪ್ರವೇಶ ಆಗಿರ್ಬೋದು ಅಂತ ಶಿವ ಅಲ್ಲಿಂದ ತಾನು ಧ್ಯಾನಸಕ್ತನಾಗ್ತಾನೆ, ಭೂಗರ್ಭಕ್ಕೆ ಸೇರ್ತಾನೆ. ಭೂಗರ್ಭಕ್ಕೆ ಸೇರಿ ಶಿವ ಒಳಗಿಲ್ಲ ಎಂಬತಕ್ಕಂತಹ ಮಾತನ್ನು ಹೇಳಿಸ್ತಾನೆ. ಆದರೆ ಶನಿ ಸ್ವಾಮಿಯ ದರ್ಶನ ಆಗುವವರೆಗೂ ನಾನು ಇಲ್ಲೇ ಕೂತ್ಕೊಳ್ತೀನಿ ಅಂಥೇಳಿ ಕೈಲಾಸದ ಒಂದು ಮೂಲೆಯಲ್ಲಿ ಕೂತ್ಕೊಳ್ತಾನೆ. ಅದು ಎಷ್ಟು ದಿವಸ? ತನ್ನ 7.5 ಗಳಿಗೆ ಅಲ್ಲಿ ಕೂತ್ಕೊಳ್ತಾನೆ. ಆ 7.5 ಗಳಿಗೆ ಆತನಿಗೆ 7.5 ವರ್ಷ ನಮಗಳಿಗೆ. ಆ ಗಳಿಗೆ ಅಲ್ಲಿ ಕೂತ್ಕೊಂಡು ತಾನು ಧ್ಯಾನಸಕ್ತನಾಗಿ ಆ ಸಮಯ ಅವಧಿ ಮುಗಿದ ಮೇಲೆ ಪುನಃ ಮೇಲೆ ಬರ್ತಾನೆ. ಮೇಲೆ ಬಂದು ಆಗ ನೋಡ್ತಾನೆ, ಆಗಲೂ ಸಹಿತ ಬಾಗಿಲಲ್ಲೇ ಇರ್ತಾನೆ. ಶನಿ, ನಿನ್ನ ಜವಾಬ್ದಾರಿತವಾದಂಥ ಕಾಯಕವನ್ನು ನೀನು ನನ್ನನ್ನೂ ಬಿಡ್ದಿರ ನೀನು ಪಾಲನೆ ಮಾಡಿದ್ರಿಂದ ನಿನ್ನ ಕರ್ತವ್ಯನಿಷ್ಠನಾಗಿ ಯಾರೊಬ್ಬರನ್ನೂ ನೀನು ಬಿಡೋದು ಬೇಡ. ನೀನು ಪ್ರತಿಯೊಬ್ಬರ ಜಾತಕದಲ್ಲೂ ನಿನ್ನ ಕಾಯಕದಲ್ಲಿ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಎಂಬತಕ್ಕಂಥ ಆ ಧರ್ಮ ಸೂಕ್ಷ್ಮವನ್ನು ಅಂದು ಭಗವಂತನೇ ಅನುಗ್ರಹಿಸ್ತಾನೆ. ಹಾಗೆ ಕೈಲಾಸದಲ್ಲಿರ್ತಕ್ಕಂಥ ಶಿವನಿಗೇ ತಪ್ಪಿದ್ದಲ್ಲ ಅಂದರೆ ಇನ್ನು ಸಾಮಾನ್ಯವಾದಂಥ ನರಮಾನವರು ನಮ್ಮ ಬದುಕೇನು? ಆ ಬದುಕಲ್ಲಿ ಬಂದು ಹೋಗುವಂಥ ಕಷ್ಟಗಳಿಂದ ಮುಕ್ತರಾಗಬೇಕಾದ್ರೆ ನಾವೆಲ್ಲರೂ ಪ್ರಾರ್ಥನೆ ಮಾಡಲೇಬೇಕು. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಪೀತೇಂ ಶಯ್ಯೋರವಿಶ್ರವಂತಃ ಶನೇಶ್ಚರಾಯ ನಮಃ ಶನೇಶ್ಚರಾಯ ನಮಃ ಶನೇಶ್ಚರಾಯ ನಮಃ. ಈತ ಯಾರ ಜಾತಕಕ್ಕೆ ಪ್ರವೇಶ ಮಾಡಿಸ್ತಾನೋ ಅವರಿಗೆ ಅರಿವಿಲ್ಲದಂಥ ರೀತಿ ಸುಳ್ಳು ಹೇಳಲಿಕ್ಕೆ ಶುರು ಆಗ್ತಾರೆ. ಅವ್ರಿಗೆ ಗೊತ್ತಿಲ್ದಿರ ಕಳ್ತನ ಮಾಡೋಕ್ಕೆ ಶುರು ಆಗ್ತಾರೆ. ಅವ್ರಿಗೆ ಗೊತ್ತಿಲ್ದಿರ ಮರ್ಯಾದೆ ಹೋಗುವಂಥ ಕೆಲಸ ಅವರೇ ಮಾಡ್ಕೊಳ್ತಾರೆ. ಅವ್ರಿಗೆ ಗೊತ್ತಿಲ್ದಿರನೇ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಮೃಷ್ಟಾನ್ನ ಅಂತ ತಿನ್ನುವಂಥ ಅನ್ನದಲ್ಲಿ ವಿಷ ಸೇರಿಕೊಂಡಿರುತ್ತೆ, ದೇಹ ಎಲ್ಲ ವಿಷ ಆಗುತ್ತೆ. ಸುಂದರವಾದಂತಹ ಮುಖಲಕ್ಷಣ ಇರತಕ್ಕಂತಹ ನಿಮಗೆ ನಿಮ್ಮ ಮುಖದಲ್ಲಿ ಅವಲಕ್ಷಣ ಶುರುವಾಗಿಬಿಡುತ್ತೆ, ಪ್ರೇತಕಳೆ ಶುರುವಾಗೋಗ್ಬಿಡುತ್ತೆ. ಇದೆಲ್ಲ ಬರಲಿಕ್ಕೆ ಕಾರಣ ಶನಿಯಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಅಂಥ ಶನೇಶ್ಚರನ ಅನುಗ್ರಹ ಇವತ್ತು ಎಲ್ಲರಿಗೂ ಸಿಗುವಂಥದ್ದಾಗಲಿ. ಎಲ್ಲರ ಪ್ರಾರ್ಥನೆ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಶನೇಶ್ಚರನ ಪ್ರಾರ್ಥನೆ ಮಾಡೋಣ, ಆತನ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಪಾತ್ರರಾಗೋಣ. ಶುಭವಾಗಲಿ, ಒಳ್ಳೆಯದಾಗಲಿ. ಭಗವಂತನ ಅನುಗ್ರಹ, ಶನೇಶ್ಚರನ ಕೃಪಾಶೀರ್ವಾದ, ಜೊತೆಗೆ ಮಂಗಳವಾರದ ಈ ಶುಭ ದಿನ ತಾಯಿ ದುರ್ಗಾಪರಮೇಶ್ವರಿಯ ಕೃಪೆ. ಏನೇ ಆದರೂ ತಾಯಿಯ ಮುಂದೆ ಮತ್ತೊಬ್ಬರಿಲ್ಲ. ಆ ತಾಯಿ ಜನ್ಮ ಕೊಟ್ಟಿದ್ದರಿಂದ ತಾನೇ ಇಷ್ಟೆಲ್ಲ ಸಾಧನೆಗಳಾಗ್ತಾ ಇರತಕ್ಕಂಥದ್ದು. ಸೃಷ್ಟಿನಲ್ಲಿ ತಂದೆ ತಾಯಿ ಪ್ರಧಾನ, ತಂದೆ ತಾಯಿನೇ ದೇವರು ಅಂತ. ಆ ತಂದೆ ತಾಯಿ ದೇವರು ಅಂದಾಗ ತಾಯಿ ಕೊಡ್ತಕ್ಕಂತಹ ಜನ್ಮ ಪೋಷಣೆ ಮಾಡಿ ನಮ್ಮನ್ನು ಕೈ ಹಿಡಿದು ನಡೆಸಿ ಒಂದಷ್ಟು ಜ್ಞಾನ, ಒಂದಷ್ಟು ಪಾಠವನ್ನು ಕಲಿಸಿದಂಥ ತಂದೆ, ಜೊತೆಗೆ ಗುರು ಹಿರಿಯರಿಗೆ ಸದಾಕಾಲ ನಮಸ್ಕರಿಸ್ತಾ ನಾವು ಹಾಕುವ ಹೆಜ್ಜೆನಲ್ಲಿ ಅಷ್ಟೊಂದು ಅದ್ಭುತವಾದಂಥ ಕಾಯಕ ಆಗುತ್ತೆ. ಅದಕ್ಕಾಗಿ ಇದೆಲ್ಲದರ ಮೂಲ ಇರ್ತಕ್ಕಂಥದ್ದು ಒಂದೇ, ಮನುಷ್ಯನ ಬದುಕುವ ಪ್ರತಿ ಹೆಜ್ಜೆಯೂ ಸಹಿತ ಆದಷ್ಟು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾಗಿರಲಿ, ಧರ್ಮ ಮಾರ್ಗದಲ್ಲಿರಲಿ ಎಂಬತಕ್ಕಂಥದ್ದು. ಅಂತಹ ಧರ್ಮಗಳನ್ನು ಆಲೋಚನೆ ಮಾಡಿ ಮನುಷ್ಯ ಹಾಕುವ ಹೆಜ್ಜೆನಲ್ಲಿ ಭಗವಂತನ ಕೃಪೆ ಎಲ್ಲರಿಗೂ ಇರುವಂಥದ್ದಾಗತ್ತೆ. ಇವತ್ತು ಸ್ವಾಮಿಗೆ ನೀಲಿ ಬಣ್ಣದ ಹೂ ಅಂದರೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ನೀಲಿ ಬಣ್ಣದ ಹೂ, ಅದಕ್ಕಾಗಿ ನಾವು ಇವತ್ತಿನ ದಿವಸ ಸ್ವಾಮಿಗೆ ಈ ಶಂಕು ಹೂವನ್ನು ತಂದಿದ್ದೇವೆ. ಈ ಶಂಕು ಹೂವುಗಳಿದೆಯಲ್ಲ, ಇದರಲ್ಲಿ ಒಂದು ಅದ್ಭುತವಾದಂತಹ ಒಂದು ಗುಣ ಇದೆ ನೋಡಿ. ಈ ಶಂಕು ಹೂವಿನಲ್ಲಿ ತಾವು ನೋಡ್ತಿದ್ದೀರಿ, ಇದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಆರೋಗ್ಯವನ್ನು ವೃದ್ಧಿ ಮಾಡ್ತಾ ಇದೆ. ಈ ಶಂಕು ಹೂವು ಆರೋಗ್ಯ ವೃದ್ಧಿ ಆಗುತ್ತೆ, ಮೆಮೊರಿ ಜಾಸ್ತಿ ಮಾಡುತ್ತೆ, ಜ್ಞಾಪಶಕ್ತಿ ಇರುತ್ತೆ. ಕಣ್ಣಿನ ಒಂದು ಕಿರಣಗಳಿಗೆ, ಕಣ್ಣಿನಲ್ಲಿರ್ತಕ್ಕಂಥ ನರಗಳಲ್ಲಿ ವ್ಯತ್ಯಾಸ ಆದರೆ ಆ ಕಣ್ಣಿಗೂ ಸಹಿತ ಒಂದಷ್ಟು ಒಳಿತನ್ನು ಹೇಳುತ್ತೆ. ಆರೋಗ್ಯಕ್ಕೆ ಸಂಬಂಧಪಡ್ತಕ್ಕಂಥ ಎಲ್ಲ ಗುಣಗಳಿರ್ತಕ್ಕಂಥದ್ದು. ಆದರೆ ಈ ನೀಲಿ ಶಂಕುವ ಶನೇಶ್ಚರನಿಗೆ ಅಷ್ಟೇ ಪ್ರೀತಿಯಾಗಿರ್ತಕ್ಕಂಥದ್ದು. ಕಾರಣ ನೀಲವರ್ಣಂ ನೀಲಮಾಲ್ಯಾಂಬರದರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಶ್ಛತ್ರ ಧ್ವಜರತಾಕಾರ ಶೋಭಿತಂ ಅಂತ ಹೇಳ್ತೀವಿ. ಅಂದರೆ ನೀಲಿ ಬಣ್ಣದ ಹೂವು ಭಗವಂತನಿಗೆ ಪ್ರೀತಿ ಎಂಬತಕ್ಕಂಥದ್ದು. ಅಂತಹ ನೀಲಿ ಬಣ್ಣದ ಹೂಗಳನ್ನು ಇವತ್ತು ಭಗವಂತನಿಗೆ ನಾವು ಏರ್ಪಾಡು ಮಾಡಿಟ್ಟಿದ್ದೀವಿ, ಅಂದರೆ ತಂದಿಟ್ಟಿದ್ದೀವಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇದಾದ ನಂತರ ಅಂದರೆ ಪಂಚಾಂಗ ಮತ್ತು ಇವತ್ತಿನ ಕಾಯಕದಲ್ಲಿ ಒಂದಷ್ಟು ಜವಾಬ್ದಾರಿತವಾದಂಥ ಕಾಯಕ ಮುಗಿಸಿ ಭಗವಂತನಿಗೆ ಒಂದು ಅನುಷ್ಠಾನವನ್ನು ಮಾಡೋಣ. ಕಾರ್ಯಕ್ರಮವನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ದೀರಿ, ಸಾಧ್ಯವಾದಷ್ಟು, ಎಷ್ಟು ಸಾಧ್ಯವೋ ಅಷ್ಟು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಆ ಶನೇಶ್ಚರನ ಮಹಾಮಂತ್ರವನ್ನು ಎಲ್ಲರೂ ಪಠನೆ ಮಾಡಿ. ನಿತ್ಯ ನಿರಂತರ ಒಂದು ದೇವತಾ ಆರಾಧನೆ ಮಾಡೋದರಿಂದ ಯಾವತ್ತಿಗೂ ನಮಗದು ಲೋಪ ಇಲ್ಲ. ನಾವು ಮಾಡುವ ಕಾಯಕ ನಮ್ಮ ಶ್ರದ್ಧಾಭಕ್ತಿ,
ನಾವು ಆಲೋಚನೆ ಮಾಡ್ತಕ್ಕಂಥ ರೀತಿ ಯಾವತ್ತೂ ನಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ಇವತ್ತು ದೇಹದಲ್ಲಿ ಶಕ್ತಿ ಇರಬಹುದು, ಶಕ್ತಿ ಇಲ್ಲದಂಥ ಕಾಲದಲ್ಲೂ ಕೈ ಹಿಡಿದು ನಡೆಸೋದು ಯಾರು ಅಂದರೆ ಅದು ಭಗವಂತ ಮಾತ್ರ. ಇವತ್ತು ಎಲ್ಲ ಸ್ಥಿತಿಗತಿಗಳನ್ನು ನಮಗೆ ಭಗವಂತ ದಯಪಾಲಿಸಿದ್ದಾನೆ. ಬೇಕು ಬೇಡಗಳೆಲ್ಲವೂ ಇದೆ, ಆದರೆ ಸುಖ ಸಂತೋಷ ನೆಮ್ಮದಿ ಕಾಣದಂಥ ರೀತಿಯಲ್ಲಿ ಆಗಿಬಿಟ್ಟಿದ್ದೀವಿ. ಆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂಥವನು ಯಾರು? ಅದು ಶನೈಶ್ಚರನೇ ಕೊಡಬೇಕು. ಅದಕ್ಕಾಗಿ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಹಾಗೆ ಭಾರತದ ಗಡಿ ಭಾಗದಲ್ಲಿ ಇವತ್ತಿನ ದಿವಸ ಮೊನ್ನೆಯಷ್ಟೇ ಯುದ್ಧ ಭೀತಿಯಿಂದ ಯುದ್ಧದಲ್ಲಿ ಮರಣ ಹೊಂದಿರತಕ್ಕಂಥವರಿದ್ದಾರೆ. ಯುದ್ಧವನ್ನು ಇವತ್ತಿಗೂ ಸಹಿತ ಧೈರ್ಯವಾಗಿ ಹೆದರಿಸುವಂಥ ಚೈತನ್ಯದಲ್ಲಿದ್ದಾರೆ. ಅಂಥ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರಿಗೂ ಸಹಿತ ಭಗವಂತನ ಕೃಪೆ ಚೆನ್ನಾಗಿರಲಿ ಅಂತ ನಾವು ದೇವರನ್ನ ಪ್ರಾರ್ಥನೆ ಮಾಡೋಣ. ಸದಾಕಾಲ ಅನ್ನವನ್ನು ಉಣಬಡಿಸ್ತಕ್ಕಂಥ ರೈತ ಬಾಂಧವರಿಗೂ ಸಹಿತ ಶನೈಶ್ಚರನ ಅನುಗ್ರಹ ಇರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇನ್ನು ಪ್ರತಿನಿತ್ಯದ ಕಾಯಕ, ಈ ಧರ್ಮ ಕಾರ್ಯದ ರಥ ನಿರಂತರ ಎಳಿಬೇಕಾದ್ರೆ ಅದಕ್ಕೆ ನಮ್ಮೊಂದಿಗೆ ಇರ್ತಕ್ಕಂಥ ಅಭಿಮಾನಿಗಳನ್ನು, ನಮ್ಮೊಂದಿಗೆ ಇರ್ತಕ್ಕಂಥವನ್ನು ಸಹಿತ ನಾವು ಅವ್ರನ್ನ ನೆನೆಸಬೇಕಾಗತ್ತೆ. ಅದಕ್ಕಾಗಿ ಇವತ್ತಿನ ಶನೈಶ್ಚರನ ಈ ಮಹಾಯಜ್ಞ, ಈ ಮಹಾನುಷ್ಠಾನ, ಈ ಪೂಜಾನುಷ್ಠಾನದಲ್ಲಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಸಹಿತ ನಮ್ಮೊಂದಿಗಿದೆ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಈ ವಿಶೇಷವಾಗಿರ್ತಕ್ಕಂಥ ಶನೈಶ್ಚರರ ಪೂಜಾನುಷ್ಠಾನದಲ್ಲಿ ಇವತ್ತು ನಮ್ಮಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಪುಣ್ಯಕ್ಷೇತ್ರಗಳು, ದೇವಾಲಯಗಳು, ದೇವತಾರಾಧನೆಯಲ್ಲೂ ಸಹಿತ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ತನ್ನ ಹೆಸರಲ್ಲಿದೆ. ಕಾರಣ ಶ್ರದ್ಧೆ, ಭಕ್ತಿ, ಭಗವಂತನ ವಿಶೇಷವಾದಂಥ ಸಾಕ್ಷಾತ್ಕಾರ. ಇದೆಲ್ಲ ಕಡೆ ಸಹಿತ ಮನುಷ್ಯನ ಏಕಾಗ್ರತೆ ಬರಬೇಕಾದ್ರೆ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯಲ್ಲಿ ಅಂತಹ ಅದ್ಭುತವಾದಂಥ ಗುಣ ಇದೆ. ಒಳ್ಳೆಯದಾಗಲಿ. ಇನ್ನು ಇದನ್ನು ಮೀರಿದ್ದು ಮತ್ತೊಂದಿದೆಯಲ್ಲ, ಅಂದರೆ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಒಂದಾಯಿತು. ಅದಾದ ಮೇಲೆ ಪ್ರತಿನಿತ್ಯ ಹೇಳ್ತಾ ಇದ್ದೇನೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಅಂತ. ಈ ಡಿವೈನ್ ಸ್ಟಾರ್ ಪೆಂಡೆಂಟಲ್ಲಿ ಒಂದು ಅದ್ಭುತವಾದಂಥ ಗುಣ ಇದೆ. ತಾವು ನೋಡ್ತಿದ್ದೀರಿ, ನೀವೆಲ್ಲರೂ ಧರಿಸಿದ್ದೀರಿ, ಈಗಾಗಲೇ ಧರಿಸಿರ್ತಕ್ಕಂಥವರು ನಿಮ್ಮ ಅನುಭವವನ್ನು ಹಂಚ್ಕೊಳ್ತಾ ಇದ್ದೀರಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟಲ್ಲಿ ಆ ಅದ್ಭುತವಾದಂಥ ಗುಣ ಹೇಗೆ ಬರುತ್ತೆ ಅಂದರೆ, ನೋಡಿ, ಸುತ್ತಿರ್ತಕ್ಕಂಥ ಪಂಚಲೋಹದ ಒಂದು ವೃತ್ತಾಕಾರ ಇರ್ತಕ್ಕಂಥದ್ದು, ಅದರ ಮಧ್ಯದಲ್ಲಿರ್ತಕ್ಕಂಥ ಬಣ್ಣ ಅದು ಕಪ್ಪು. ಅಂದರೆ ಒಂದು ಕಲ್ಲು ಆ ಅದ್ಭುತವಾದಂಥ ಗುಣವಿದೆ. ಆ ಕಲ್ಲೇ ಒಂದು ರತ್ನವಾಗಿ ಪರಿವರ್ತನೆ ಆದರೆ, ಆ ರತ್ನವಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಒಂದು ಕಲ್ಲು ನಿಮ್ಮ ಹೃದಯದ ಮೇಲಿದ್ದಾಗ ಮನುಷ್ಯನಲ್ಲಿರ್ತಕ್ಕಂಥ ನೆಗೆಟಿವಿಟಿಯಿಂದ ದೂರ ಮಾಡಿ ಇರ್ತಕ್ಕಂಥ ತಂತ್ರಸಾರಗಳಿಂದ ಮುಕ್ತರಾಗಿ ಒಂದಿಷ್ಟು ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗ್ತಾರೆ ಅಂದರೆ ಅದು ತಪ್ಪಲ್ಲ. ಅದಕ್ಕಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಇವತ್ತು ಅಮಾವಾಸ್ಯೆ ಯಾರೆಲ್ಲ ತೆಗೆದುಕೊಂಡಿದ್ದೀರೋ, ಯಾರೆಲ್ಲ ಧರಿಸಿದ್ದೀರೋ, ನೀವು ಒಮ್ಮೆ ಸರವನ್ನು ಆಚೆ ತೆಗಿರಿ. ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡಿ, ಶುದ್ಧಿ ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡಿ ಶನೈಶ್ಚರನಿಗೂ ನಮಸ್ಕಾರ ಮಾಡಿ ಪುನಃ ಆ ಸರವನ್ನು ಹಾಕ್ಕೊಳ್ಳಿ. ಯಾರು ತಗೊಳ್ಳೋದಕ್ಕೆ ಇವತ್ತು ಮುಂದಾಗಿದ್ದೀರೋ, ಇವತ್ತು ನೀವು ತಗೊಳ್ಳೋರು ಸಹಿತ ತಗೊಂಡು ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡಿ. ಅರಿಶಿಣದ ನೀರು ಯಾತಕ್ಕೋಸ್ಕರ? ಗುರು ಶನೈಶ್ಚರಾಯ ನಮಃ ಅಂತ ನಾವು ಹೇಳ್ತೀವಿ. ಅಂದರೆ ಗುರುನೂ ಇರಬೇಕು, ಶನೈಶ್ಚರನೂ ಇರಬೇಕು. ಜಾತಕದಲ್ಲಿ ಒಂದೆಜ್ಜೆ ಮುಂದೆ ನಡಿಬೇಕಾದ್ರೆ ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕು ಅಂತ ಹೇಳ್ತಾರೆ. ಅಂತಹ ಗುರು ಶನೈಶ್ಚರರ ಅನುಗ್ರಹಕ್ಕೋಸ್ಕರ ಹಳದಿ ಅರಿಶಿಣದ ನೀರಿನಲ್ಲಿ ಆ ಒಂದು ಪೆಂಡೆಂಟನ್ನು ತೊಳೆದು ತದನಂತರ ನೀವು ಧರಿಸೋದು ಭಾಳ ಸೂಕ್ತ. ಅದರಿಂದ ಒಳ್ಳೆಯ ಯಶಸ್ಸಿದೆ. ದಿ ಡಿವೈನ್ ಸ್ಟಾರ್ ಪೆಂಡೆಂಟಿನ ಒಂದು ಅದ್ಭುತವಾದಂತಹ ಒಂದು ಗುಣ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳು ದೂರ ಆಗುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸದ್ಗುರು ಶಾಂಪೂ ಮತ್ತು ಕಂಡೀಷನರ್. ಸದ್ಗುರು ಶಾಂಪೂ ಮತ್ತು ಕಂಡೀಷನರ್ ಈಗಾಗಲೇ ಜಗಜ್ಜಾಹೀರಾತಾಯಿತು, ಪ್ರತಿಯೊಬ್ಬರ ಮನೆ ಮಾತಾಯಿತು, ಎಲ್ಲರಿಗೂ ಬೇಕು ಅನ್ನುವಂಥ ರೀತಿ ಸಿಕ್ಕಾಯಿತು. ಅದಕ್ಕಾಗಿ ಈ ಆಯುರ್ವೇದಿಕ್ ಉತ್ಪನ್ನ ಮತ್ತಷ್ಟು ಹೆಚ್ಚಿನ ರೀತಿ ಇನ್ನಷ್ಟು ಉತ್ಪನ್ನಗಳು ತರುವಂಥದ್ದಾಗಲಿ, ಸದ್ಗುರು ಶಾಂಪೂ ಮತ್ತು ಕಂಡೀಷನರ್ ಎಲ್ಲರ ಕೈ ಸೇರುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಸಿಲ್ಕ್ ಮಾರ್ಕ್. ಪ್ರತಿಯೊಬ್ಬ ಹೆಂಗಳೆಯರು ಒಂದು ರೇಷ್ಮೆ ಸೀರೆ ಅಂತ ತಗೊಂಡಾಗ ಒಂದು ಸಿಲ್ಕ್ ಮಾರ್ಕ್ ಇರ್ತಕ್ಕಂಥ ಸೀರೆಯನ್ನೇ ತೊಗೊಳ್ಬೇಕು. ಅದರಿಂದ ನಿಮ್ಮ ಆರೋಗ್ಯ, ಆದರೆ ನಿಮ್ಮ ಮನಸ್ಸಿಗೊಂದು ಶಾಂತಿ ಇರಬೇಕು. ಯಾಕೆಂದರೆ ಬಂಡವಾಳ ಹಾಕೋದು ಮುಖ್ಯ ಅಲ್ಲ, ಸಾಲ ಸೋಲ ಮಾಡಿ ಸೀರೆ ತರ್ತೀರಿ, ಅದು ಸರಿಯಾದಂಥ ಒಂದು ಸಿಲ್ಕ್ ಮಾರ್ಕ್ ಇದ್ದರೆ ಅದಕ್ಕೊಂದು ಮೌಲ್ಯ ಇರುತ್ತೆ. ತೊಗೊಂಡ ಸೀರೆ ಸಹಿತ ನಾವು ಒಳ್ಳೆಯದನ್ನೇ ತೊಗೊಂಡಿದ್ದೀವಿ ಅನ್ನೋ ಆತ್ಮವಿಶ್ವಾಸ ಇರುತ್ತೆ. ಆತ್ಮವಿಶ್ವಾಸದ ಮುಂದೆ ಮತ್ತೊಂದು ವಿಶ್ವಾಸ ಇಲ್ವಲ್ಲ. ಏನಾದರೂ ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕು. ಮನಸ್ಸು ಸಮಾಧಾನ ಆಗಬೇಕಂದ್ರೆ ಸಿಲ್ಕ್ ಮಾರ್ಕ್ ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಅನುಗ್ರಹ ಉಂಟಾಗಲಿ. ಹಾಗೆ ಇವತ್ತು ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ, ಶನೈಶ್ಚರನ ಸಾನ್ನಿಧ್ಯಕ್ಕೆ ಹೋಗಿ ಎಳ್ಳುಬತ್ತಿ ದೀಪ ಹಚ್ಚಿ ಬನ್ನಿ ಅಂತ. ಈಗಾಗಲೇ ನಾವು ಕರಿ ಎಳ್ಳನ್ನು ಮತ್ತು ಎಳ್ಳುಬತ್ತಿಯನ್ನು ಎಲ್ಲವನ್ನೂ ಸಹಿತ ವ್ಯವಸ್ಥೆ ಮಾಡಿಟ್ಟಿದ್ದೀವಿ. ಅನಂತರ ನಿಮ್ಮೆಲ್ಲರ ಹೆಸರಲ್ಲೂ ಸಹಿತ ಒಂದು ಸಾಮೂಹಿಕವಾದಂಥ ಒಂದು ಸಂಕಲ್ಪವನ್ನು ನಾವು ಮಾಡ್ತೀವಿ. ಆ ಸಂಕಲ್ಪದಲ್ಲಿ ತಾವೆಲ್ಲರೂ ಸಹಿತ ಭಾಜನರಾಗಿರ್ತೀರಿ, ತಾವೆಲ್ಲರೂ ಸಹಿತ ನಮ್ಮೊಂದಿಗಿದ್ದೀರಿ. ನಿಮ್ಮೆಲ್ಲರ ಒಂದು ಆರೋಗ್ಯ, ನಿಮ್ಮೆಲ್ಲರ ಒಂದು ಯಶಸ್ಸು, ನಿಮ್ಮೆಲ್ಲರ ಮನಸ್ಸಿಗೂ ಸಹಿತ ಶಾಂತಿ, ನೆಮ್ಮದಿ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 27. ಇವತ್ತು ಅರ್ಥ ಮಾಡ್ಕೊಳ್ಳಿ, ಇವತ್ತು ದಿನ ಇರ್ತಕ್ಕಂಥದ್ದು 27, ಅಂದರೆ ಸಂಖ್ಯೆ 27. 2 ಮತ್ತು 7 ಎಷ್ಟಾಯಿತು? ನವಗ್ರಹಗಳಿಗೆ ಸೂಕ್ತವಾಗಿರ್ತಕ್ಕಂತಹ ದಿನ ಮಂಗಳವಾರ.
ಪ್ರತಿಯೊಬ್ಬರ ಜೀವನ ಮಂಗಳದಾಯಕವಾಗಿರಲಿ ಎಂಬತಕ್ಕಂಥದ್ದು. ಜೊತೆಗೆ ಇವತ್ತಿನ ದಿವಸ ಇದು 5ನೇ ತಿಂಗಳಲ್ಲಿದೆ. 5ನೇ ತಿಂಗಳಂದರೆ ಅದೂ ಒಂದು ವಿಶೇಷವಾಗಿರ್ತಕ್ಕಂಥದ್ದೇ. 2025 ಮಂಗಳವಾರ, ಅಮಾವಾಸ್ಯೆ, ರೋಹಿಣಿ ನಕ್ಷತ್ರ. ಈ ರೋಹಿಣಿ ನಕ್ಷತ್ರ ಯಾರ್ದು? ಭಗವಂತನಾದಂಥ ಶ್ರೀ ಕೃಷ್ಣ ಪರಮಾತ್ಮಂದು. ರೋಹಿಣಿ ನಕ್ಷತ್ರ ಕೃಷ್ಣ ಪರಮಾತ್ಮನಾದ್ದರಿಂದಲೇ ಆತ 108 ತಪ್ಪುಗಳನ್ನು ಮಾಡುವವರೆಗೂ ಕೃಷ್ಣ ತಾಳ್ಮೆಯಿಂದ ಇದ್ದ. ಕಾರಣ ಏನಪ್ಪ ಅಂದರೆ ಮನುಷ್ಯನ ಗುಣ ತಪ್ಪು ಮಾಡ್ತಕ್ಕಂಥದ್ದು. ಆದರೆ ಕ್ಷಮಿಸಿ ಬುದ್ಧಿ ಕಲಿಸುವಂಥದ್ದು ಯಾರು? ಅದನ್ನು ಭಗವಂತನೇ ಕಲಿಸಬೇಕು. ಅದಕ್ಕಾಗಿಯೇ ಇರಬಹುದು ಇವತ್ತು ಶನೈಶ್ಚರ ಜಯಂತಿ ಇದೆ. ಯಾರೊಬ್ಬರು ತಪ್ಪು ಮಾಡಿದ್ರೂ ತಪ್ಪಿಗೆ ಕ್ಷಮಿಸಿ ಅವರ ದಾರಿ ತೋರಿಸುವಂಥದ್ದು ಶನೈಶ್ಚರ. ಆತನ ಅನುಗ್ರಹದಿಂದ ಎಲ್ಲರಿಗೂ ಸಹಿತ ಅನುಗ್ರಹವಾಗಿ ಸಿದ್ಧಿಯಾಗಲಿ. ಇನ್ನು ಇವತ್ತು ಬಾದಾಮಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ನನ್ನ ಕಾರ್ಯಕ್ರಮದಲ್ಲಿ ಮೊನ್ನೆನೂ ಹೇಳಿದ್ದೆ, ಇವತ್ತಿನ ದಿವಸ ಸ್ವಾಮಿಗೆ ಒಂದಷ್ಟು ನೇರಳೆ ಹಣ್ಣಾಗಲಿ ಅಥವಾ ಬಾದಾಮಿ ಬೀಜ ಆಗಲಿ, ಬಾದಾಮಿಯನ್ನು ಒಂದಷ್ಟು ಶಕ್ತಿಯಿಂದ ತೆಗೆದುಕೊಂಡು ನಿಮ್ಮ ಶ್ರದ್ಧಾಭಕ್ತಿ ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ಶನೈಶ್ಚರ ಮಂದಿರಕ್ಕೆ ಬಾದಾಮಿ ಮತ್ತು ನೇರಳೆ ಹಣ್ಣು ಮತ್ತು ನೀಲಿ ವರ್ಣದ ಪುಷ್ಪ, ಇದ್ರ ಜೊತೆಗೆ ಸ್ವಾಮಿಗೆ ಬಿಲ್ವಪತ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ. ಅದಕ್ಕಾಗಿ ಇವತ್ತು ಸ್ವಾಮಿಗೆ ನೇರಳೆ ಹಣ್ಣು ನೈವೇದ್ಯ ನಾವು ತಂದಿಟ್ಟಿದ್ದೀವಿ. ನೇರಳೆ ಹಣ್ಣು ಇರೋದ್ರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಭಗವಂತನ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ, ಶನೈಶ್ಚರನ ಅನುಗ್ರಹ ಸಿಗುವಂಥದ್ದಾಗಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲದ ಕಡೆ ಗಮನ ಹರಿಸಬೇಕು. ಇವತ್ತು ಶನೈಶ್ಚರ ಜಯಂತಿ ಇರೋದರಿಂದ ಇವತ್ತು ಯಾವ್ಯಾವ ರಾಶಿಗಳಲ್ಲಿ ಏನೆಲ್ಲ ಲಾಭ ನಷ್ಟಗಳಿದೆ, ಭಗವಂತ ಇವತ್ತು ಯಾವ ಪ್ರಕಾರ ಅವ್ರ ಮೇಲೆ ಕೃಪಾಕಟಾಕ್ಷವನ್ನು ಬೀರ್ತಿದ್ದಾನೆ, ಪ್ರತಿಯೊಬ್ಬರಿಗೂ ಸಹಿತ ತನ್ನ ಯಶಸ್ಸಿನ ಫಲವೇನು ಅದೆಲ್ಲವನ್ನು ತಿಳ್ಕೊಳ್ಬೇಕಾದ್ರೆ ಇವತ್ತಿನ ರಾಶಿಫಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕೂತ್ಕೊಳ್ಳಿ, ರಾಶಿಫಲವನ್ನು ತಿಳಿಸ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶನೈಶ್ಚರ ಜಯಂತಿಯ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳ ಕಡೆ ಎಲ್ಲರೂ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮೇಷರಾಶಿಯವರು ಇವತ್ತು ಒಂದಿಷ್ಟು ಒಳಿತನ್ನು ಕಾಪಾಡ್ಕೋಬಹುದು. ಯಾಕೆಂದರೆ ಪ್ರತಿನಿತ್ಯ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ಹೊತ್ತಿರ್ತಕ್ಕಂಥ ನಿಮಗೆ ಇವತ್ತು ಒಂದಿಷ್ಟು ಭಗವಂತ ನಿಮಗೆ ಅನುಗ್ರಹ ತೋರಿಸಿದ್ದಾನೆ. ನೀವು ಮಾಡುವ ಕೆಲಸ ಧರ್ಮ ಮಾರ್ಗದಲ್ಲಿದ್ದು ಸಾಧ್ಯವಾದಷ್ಟು ಯಾರೊಬ್ಬರಿಗೂ ತೊಂದರೆ ಇಲ್ದಿರಾ, ಯಾರೊಬ್ಬರಿಗೂ ನೋವು ಕೊಡ್ದಿರಾ ನಿಮ್ಮ ಬದುಕನ್ನು ನೀವು ಸುಂದರವಾಗಿ ಕಟ್ಕೊಳ್ತೀನಿ ಅಂದರೆ ಅದಕ್ಕೆ ಅನುಗ್ರಹಿಸ್ತಾನೆ. ಆದರೆ ಇವತ್ತು ಮಧ್ಯಾಹ್ನ 12ರಿಂದ 4ರವರೆಗೂ ಮಾತ್ರ, 12ರಿಂದ 4 ಗಂಟೆ ಮಧ್ಯದಲ್ಲಾಗುವಂತಹ ಅವಘಡಗಳಿದೆಯಲ್ಲ, ಇದ್ರ ಕಡೆ ಭಾಳ ಜಾಗೃತೆ ಇರಬೇಕು. ಮೇಷರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರು, ಹಾಗೆ ಉದ್ಯೋಗಸ್ಥರು, ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರು, ಅಥವಾ ಯಾವುದಾದ್ರು ಹಣಕಾಸನ್ನು ಹೂಡಿಕೆ ಮಾಡಬೇಕು ಅಂತಿರ್ತಕ್ಕಂಥವ್ರು, ಅಥವಾ ಅತಿಯಾದಂಥ ವೇಗವಾಗಿ ಗಾಡಿ ಚಲಿಸ್ತಕ್ಕಂಥವ್ರು, ಮನೇಲಿರ್ತಕ್ಕಂಥ ಪೋಷಕರು ಹೇಳ್ತಾರೆ ಗಾಡಿ ತಗೋಬೇಡಯ್ಯ, ಗಾಡಿ ಓಡಿಸೋದು ಬೇಡ, ಆದಷ್ಟು ನೀವು ನಿಧಾನಕ್ಕೆ ಓಡಿಸಿ ಅಂತ. ಏನು ನಿಧಾನ ಅಂತ 100 ಸತಿ ಪಾಠ ಹೇಳಿದ್ರು ಸಹಿತ ಗಾಡಿ ಮೇಲೆ ಕೂತ್ಕೊಂಡ ತಕ್ಷಣ ಗೊತ್ತಿಲ್ಲದಂಥ ರೀತಿ ಎಕ್ಸ್ಲೇಟರ್ ಕೊಟ್ಟು ಮುಂದೆ ಹೋಗಿ ಏನೋ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಂಡ್ಬಂದು ಕಣ್ಣೀರು ಹಾಕ್ಕೊಳ್ಳೋ ಪರಿಸ್ಥಿತಿ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗಾಗುತ್ತೆ. ಭಾಳ ಜೋಪಾನ, ಎಚ್ಚರಿಕೆ ಇರಲಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಒಂದಲ್ಲ ಒಂದು ಕಡೆ ಇಕ್ಕಟ್ಟು ಸಿಕ್ಕಾಕೊಳ್ತೀರಿ, ಒಂದಲ್ಲ ಒಂಥರ ಸಮಸ್ಯೆ ಸಿಲ್ಕೊಳ್ತೀರಿ. ನಿಮ್ಮ ಸಮಸ್ಯೆ ಎಂಬತಕ್ಕಂಥದ್ದು ಯಾವಾಗ ಹೇಗೆ ಬರುತ್ತೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಹುಷಾರಾಗಿರಿ, ಜಾಗೃತರಾಗಿರಿ. ನಿಮ್ಮನ್ನು ಭಯಡಿಸ್ತಾ ಇಲ್ಲ, ಅದರ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಭಯಡಿಸೋದಕ್ಕೆ ಇವತ್ತು ಒಂದೇ ದಿವಸದ ಬದುಕಲ್ಲ, ಇದು ದಿನನಿತ್ಯದ ಬದುಕು. ದಿನನಿತ್ಯ ಬದುಕಲ್ಲಿ ಇವತ್ತು ನಾವು ಹೇಗಿರಬೇಕು ಎಂಬತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಅದಕ್ಕಾಗಿ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೆಗೆದುಕೊಂಡು ಆಚೆ ಕಡೆ ಹೊರಡಿ. ಮತ್ತು ಮನೆಯಿಂದ ಯಾರೇ ಹೊರಡಬೇಕಾದರೂ ಆದಷ್ಟು ಹಸನ್ಮುಖಿತನ ನಗುಮುಖದಿಂದ ಹೊರಡಿ. ಬೆಳಗಿನ ಕಾಯಕ, ಬೆಳಗಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬೆಳಕಾಗಲಿ, ಒಳ್ಳೆಯದಾಗಲಿ. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಕಡೆ ಗಮನ ಬೇಕು. ಹಾಗೆ ಮಾಡುವಂಥ ಕೆಲಸ ಗೌರವಿಸಬೇಕು. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಭಗವಂತ ಒಂದಷ್ಟು ಸ್ಥಿತಿಗತಿ ಕೊಟ್ಟಾಗ ನನ್ನನ್ನು ನಾನು ಮರೆತು ಕೂತ್ಕೊಳ್ಳುವಂಥದ್ದಾಗುತ್ತೆ, ಅಥವಾ ವ್ಯವಹಾರಗಳನ್ನು ನಾವು ಸರಿಯಾದ ರೀತಿ ಮಾಡದಿರತಕ್ಕಂಥದ್ದಾಗುತ್ತೆ. ಹೇಗೋ ಸದ್ಯ ನೆಮ್ಮದಿಯಾಗಿದೆಯಲ್ಲ ಬಿಡು ಅಂತೇಳಿ ಜವಾಬ್ದಾರಿ ಅನ್ನೋದನ್ನು ಬಿಟ್ಟು ಮತ್ತೊಂದು ದಾರಿ ಹಿಡಿಯುವಂಥ ಪರಿಸ್ಥಿತಿ ಎದುರಾಗುತ್ತೆ.
ಆದರೆ ಇವತ್ತು ನೀವು ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ, ಎಷ್ಟು ಅಚ್ಚುಕಟ್ಟಾಗಿ ಕೆಲಸಗಳನ್ನು ಮಾಡ್ತೀರೋ, ಯಾವ ಜವಾಬ್ದಾರಿಯನ್ನು ಎತ್ಕೊಂಡು ಏನೆಲ್ಲ ಸಾಧನೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಿರ್ತೀರೋ ಅದೆಲ್ಲವೂ ಸಹಿತ ಲಾಭ ಇರತಕ್ಕಂಥದ್ದಾಗುತ್ತೆ. ಆದರೆ ಇವತ್ತು ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತೊಂದು ಹೆಜ್ಜೆ ಮುಂದಿಟ್ಟು ಕೆಲಸ ಆಗಬೇಕಂದ್ರೆ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು, ಹತ್ತಿರದಲ್ಲಿ ಎಲ್ಲಾದರೂ ಒಂದು ಶಿವಾಲಯಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಒಂದಷ್ಟು ಬಿಲ್ವಪತ್ರೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ, ಅಥವಾ ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟಂಥ ಭಸ್ಮವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳಿ. ಅದಾದ ನಂತರ ಶನೇಶ್ವರನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ಒಂದಷ್ಟು ದಾನ ಧರ್ಮ ಮಾಡಿ. ಏನಾದರೂ ಒಂಚೂರು ಸಿಹಿ ಪದಾರ್ಥವನ್ನು ಪಕ್ಷಿಗಳಿಗೋ, ಪ್ರಾಣಿಗಳಿಗೋ, ಅಥವಾ ಇರುವೆಗಳಿಗೋ, ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೋ ಒಂದಷ್ಟು ಸಿಹಿ ಪದಾರ್ಥವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಉತ್ತಮ. ಇದರಿಂದ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವರು ಯಾವುದೇ ಲೇವಾದೇವಿ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ಇರಲಿ. ಯಾರೂ ಸಹಾಯ ಇದ್ದೀರಾ, ಅಥವಾ ನನಗೆ ಯಾರಿಂದಲೂ ನನಗೆ ಹೆಲ್ಪ್ ಬೇಡ, ಅಥವಾ ಯಾರೊಬ್ಬರು ನನಗೆ ನನ್ನ ಜೊತೆ ನಿಲ್ಲೋದು ಬೇಡ ಅಂಥೇಳಿ ಪ್ರತ್ಯೇಕವಾದಂತಹ ಬದುಕು ನಾನು ಕಟ್ಕೊಳ್ತೀನಿ ಅಂತ ನಾವು ಮುಂದಾದರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಇವತ್ತು ಒಬ್ಬರಲ್ಲ ಒಬ್ಬರ ಸಹಾಯ ಬೇಕೇ ಬೇಕು. ಈ ನಾನು ನಂದು ಅಂತಕ್ಕಂಥದ್ದನ್ನು ಬಿಟ್ಟು ನಾವೆಲ್ಲರೂ ಎಂಬತಕ್ಕಂಥ ಚಿಂತನೆಯಲ್ಲಿ ಮುಂದೆ ನಡೆದರೆ ಖಂಡಿತ ಒಳಿತಿದೆ. ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಬೆನ್ನೋವು ಜಾಸ್ತಿ ಇರಬಹುದು, ಅಥವಾ ನಿಮ್ಮ ಮೊಣಕಾಲು ನೋವು ಬರಬಹುದು, ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿ ಆಗ್ಬೋದು. ನಿಮ್ಮ ಮೇಲಧಿಕಾರಿಗಳು ಮಾತಾಡುವಂಥ ಮಾತು ನಿಮ್ಮ ಮನಸ್ಸಿಗೆ ಒಂಥರ ಇರಿಸುಮುರುಸು ಆಗ್ಬೋದು. ಇದೆಲ್ಲದರ ಮಧ್ಯದಲ್ಲಿ ಇಟ್ಟ ವಸ್ತು ಕಾಣೆಯಾಗಿ ಆ ಇಟ್ಟ ವಸ್ತುವಿನ ಹುಡುಕಾಟದಲ್ಲಿ ಸಮಯ ಸಾಕಷ್ಟು ಕಳೀಬಹುದು. ಇಂಥ ತೊಂದರೆಗಳು ಇವತ್ತು ಮಿಥುನ ರಾಶಿಯವರಿಗಿದೆ. ಇದೆಲ್ಲದರ ಮಧ್ಯದಲ್ಲಿ ವಾಹನದಲ್ಲಿ ಓಡಾಡುವಾಗ ಇವತ್ತು ಬಹಳ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಯಾರೊಬ್ಬರನ್ನ ಏನೂ ಮಾತಾಡ್ದಿರ ಆದಷ್ಟು ತಾಳ್ಮೆಯಿಂದ ನಗನಗ್ತಾ ಇದ್ದರೆ ಖಂಡಿತ ಒಳಿತನ್ನು ಕಾಣ್ತೀರಿ ಮಿಥುನ ರಾಶಿಯವರು. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಬನ್ನಿ ವೃಕ್ಷಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿ ಬಂದು ಶನೇಶ್ವರರ ಸಾನ್ನಿಧ್ಯಕ್ಕೆ ಬಂದಾಗ ಅಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ. ಇದರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇಲ್ಲಿ ರಾಷ್ಟ್ರಾಧಿಪತಿ ಚಂದ್ರ ಇದ್ದರೂ ಮನಸ್ಸು ತುಂಬ ಚಂಚಲತೆ ಇದೆ. ಎಷ್ಟೇ ಆದರೂ ಚಂದ್ರ ಮನಸ್ಸಲ್ಲಿ ಮನಸ್ಕಾರಕ. ಆ ಮನಸ್ಕಾರಕನಾದಂಥ ಚಂದ್ರ ಇವತ್ತು ನಿಮ್ಮ ಜಾತಕದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳನ್ನು ನೋಡಿಸ್ತಿದ್ದಾನೆ. ಶಾಂತಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂಥ ಮನಸ್ಸಿಗೆ ಒಂದು ಆತಂಕ ಎದುರಾಗುವಂಥ ರೀತಿ ಇದೆ. ಕೋರ್ಟು ಕಚೇರಿಗೆ ಸಂಬಂಧಪಟ್ಟದ್ದು, ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟದ್ದು, ಅಥವಾ ಸ್ಟೇಷನ್ಗೆ ಸಂಬಂಧಪಟ್ಟದ್ದು, ಅಥವಾ ಕೆಲವು ಬ್ಯಾಂಕ್ ವ್ಯವಹಾರಗಳಿಗೆ ಸಂಬಂಧಪಟ್ಟದ್ದು, ಯಾವುದೋ ಒಂದು ವಿಚಾರದಲ್ಲಂತೂ ನಿಮ್ಮ ತಲೆಲ ಒಂದು ಹುಳ ಬಿದ್ದು ಮನಸ್ಸು ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಆಗ್ಬೋದು. ಆದಷ್ಟು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಂದು ಚಿಟಿಕೆಯಷ್ಟು ಅಕ್ಕಿ ಮತ್ತು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರಿನಿಂದಲೇ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಕೈ ತೊಳ್ಕೊಳ್ಳಿ. ಅದಾದ ನಂತರ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಉದ್ಯೋಗಕ್ಕೋ ವ್ಯವಹಾರಕ್ಕೋ ಆಚೆಗೆ ಹೊರಟ್ರೆ ಆಗ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ, ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಫಲಾಫಲಗಳಲ್ಲಿ ಸಿಂಹರಾಶಿಯವರಿಗೆ ಇವತ್ತು ನಿಮ್ಮ ಗರ್ಜನೆ ನಿಜಕ್ಕೂ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಆದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಎಲ್ಲವನ್ನೂ ಸಹಿತ ಇನ್ನೊಬ್ಬರ ಹಸಿವು ನೀಗಿಸುವಂಥ ಕಾಯಕ ಆಗಿರಬೇಕು. ನನ್ನ ಕೈಲಿರುವಂಥ ವಿದ್ಯೆ ಅಥವಾ ನನ್ನ ಜ್ಞಾನ ಅಥವಾ ನಾವು ಮಾಡುವಂಥ ಕೆಲಸ ಬರೀ ನನ್ನೊಬ್ಬನಿಗೆ ಶ್ರೇಯಸ್ ತರತಕ್ಕಂಥದ್ದಲ್ಲ, ನಾನು ಸಮಾಜದ ಒಳಿತಿಗಾಗಿರಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರಬೇಕು. ಅಥವಾ ನನ್ನ ಪರಿವಾರಕ್ಕೆ ಎಲ್ಲರಿಗೂ ಸಹಿತ ಅನುಗ್ರಹವನ್ನು ಕೊಡುವಂಥ ದೇವ್ರನ್ನ ನಾನು ಪ್ರಾರ್ಥನೆ ಮಾಡಬೇಕು ಎಂಬತಕ್ಕಂಥದ್ದು ಇರಬಹುದು. ಇವತ್ತು ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ಗೋವಿಗೆ ಎಷ್ಟು ಗೋಗ್ರಾಸ ಕೊಟ್ಟು ನಿಮ್ಮ ಜನ್ಮದಾತೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ವ್ಯವಹಾರಕ್ಕೆ ಮುಂದೆ ನಡೆದರೆ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ತಾವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾಗಿದ್ದರೂ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು, ಕೆಂಪು ಬಣ್ಣದ ಗಂಧವನ್ನು, ಕೆಂಪು ಬಣ್ಣದ ಪುಷ್ಪವನ್ನು ಇದನ್ನು ದೇವಾಲಯಕ್ಕೋ ಅಥವಾ ನಿಮ್ಮ ಮನೆ ದೇವರ ಹತ್ರನೂ ಇಟ್ಟೊಂದು ಪ್ರಾರ್ಥನೆ ಮಾಡಿ. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಕೆಲವಷ್ಟು ವಿಚಾರಗಳ ಕಡೆ ಆದಷ್ಟು ಜಾಗೃತರಾಗಿರಿ. ಯಾರು ಏನು ಹೇಳಿದ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ಳಿ. ಇವತ್ತು ಕೇಳಿಸ್ಕೊಳ್ಳೋದಕ್ಕೆ ಮಾತ್ರ ನೀವು ಪುನಃ ಮಾತಾಡೋಕ್ಕೆ ಹೋಗಬೇಡಿ. ನೀವು ಮಾತಾಡಿದ್ರೆ ವ್ಯಾಜ್ಯ ಆಗುತ್ತೆ, ಗಲಾಟೆ ಆಗುತ್ತೆ, ತೊಂದರೆಗಳಾಗುತ್ತೆ. ಆದಷ್ಟು ತಾಳ್ಮೆಯಿಂದಿರಲಿ. ಆದರೆ ಶನೇಶ್ವರನ ಪ್ರಾರ್ಥನೆ ಮಾತ್ರ ಮಾಡುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮ ಮತ್ತು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ, ಸ್ವಚ್ಛತೆಯಿಂದ ಒಂದಷ್ಟು ನೆಮ್ಮದಿ ಕಾಪಾಡತಕ್ಕಂಥದ್ದು, ನೀವು ಧರಿಸುವಂಥ ವಸ್ತ್ರ ಸಹಿತ ಶುಭ್ರವರ್ಣದ್ದಾಗಿರ್ತಕ್ಕಂಥದ್ದು. ಏನೇ ಬಂದರೂ ಸಹಿತ ಭಗವಂತ ನಿನ್ನ ದಯ ಹೊಂದಿರಲಿ ಅಂತ ಒಂದು ಹೆಜ್ಜೆ ಮುಂದೆ ಹಾಕಬೇಕು.
ಹಾಗೆ ದೇವರು ಎಲ್ಲ ಸಂಪತ್ತನ್ನು ಕೊಡ್ತಾನೆ, ಎಲ್ಲವನ್ನೂ ಕಣ್ತುಂಬಿಸ್ತಾನೆ, ಬೇಕಾದಂಥ ಹಸಿವು ನೀಗಿಸುವಂಥ ಕಾಯಕವನ್ನು ಕೊಡ್ತಾನೆ. ಆಗಿರುವ ಅಡಿಗೆಯನ್ನು ಬಿಟ್ಟು ಉಪವಾಸ ಒಂದಷ್ಟು ದೂರ ನಡೆಯುವಂಥ ಕಾಲವನ್ನು ಎದುರು ತೋರಿಸ್ತಾರೆ. ಅದಕ್ಕೆ ಕೆಲವೊಮ್ಮೆ ಏನಾಗುತ್ತೆ, ಇಲ್ಲಿ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ನಮ್ಮನ್ನು ಹಾಳು ಮಾಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತು ತಾಳ್ಮೆಯಿಂದಿರಿ, ಒಳ್ಳೆ ಮನಸ್ಸಿನಿಂದಿರಿ, ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಿ. ಸಾಧ್ಯವಾದರೆ ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ಪುಣ್ಯಕ್ಷೇತ್ರ ದೇವಾಲಯಕ್ಕೆ ಹೋಗಿ ಅಲ್ಲಿ ದೇವರನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಆತನ ಅನುಗ್ರಹಕ್ಕೆ ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ದಿ ಡಿವೈನ್ ಸ್ಟಾರ್ ಪೆಂಡೆಂಟು ಒಂದು ಪೆಂಡೆಂಟನ್ನು ಧರಿಸೋದ್ರಿಂದ ನಮ್ಮ ಅದೃಷ್ಟ ರೇಖೆಗಳಂತಕ್ಕಂಥದ್ದು ಬದಲಾವಣೆ ಆಗುತ್ತೆ. ಅಂತಹದ್ರಲ್ಲಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಇವತ್ತು ಅಮಾವಾಸ್ಯೆ ಆದ್ದರಿಂದ, ಅದರಲ್ಲೂ ಶನೈಶ್ಚರ ಜಯಂತಿ ಇರೋದರಿಂದ ಇವತ್ತಿನ ದಿವಸ ಅರಿಶಿಣದ ನೀರಿನಿಂದ ಶುದ್ಧಿ ಮಾಡಿ ಆ ಒಂದು ಪೆಂಡೆಂಟನ್ನು, ಆ ಒಂದು ಅದ್ಭುತವಾದಂಥ ರತ್ನವನ್ನು ಧರಿಸೋದ್ರಿಂದ ಮತ್ತಷ್ಟು ವಿಶೇಷವಾಗಿರತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅದಕ್ಕೋಸ್ಕರ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಅಮಾವಾಸ್ಯೆ ಇವತ್ತು ತಾವು ತೆಗೆದುಕೊಳ್ಳೋದು ಒಂದು ಅತ್ಯುತ್ತಮ ಒಂದು ವಿಶೇಷತೆ ಸಹಿತ. ಹಾಗಾಗಿ ಇವತ್ತು ತಗೊಂಡು ಇವತ್ತು ಧರಿಸೋದ್ರಿಂದ ಯಾರ ಜಾತಕದಲ್ಲಿ ಶನಿ ದೋಷದಿಂದ ನರಳುತ್ತಿದ್ದೀರೋ ತಮಗೂ ಸಹಿತ ಒಂದಷ್ಟು ಒಳಿತಾಗುತ್ತೆ ಅನ್ನೋದು ಒಂದಷ್ಟು ವಿಶೇಷಗಳಿದೆ. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗಾಗಲೇ ರಾಶಿಫಲಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಇದಾದ ನಂತರ ಉಳಿದ ಸಮಯದಲ್ಲಿ ಶನೈಶ್ಚರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇದೆ. ಅದಕ್ಕಾಗಿ ಉಳಿದಂಥ ರಾಶಿಗಳಲ್ಲಿ ಇನ್ನು ತುಲಾರಾಶಿಯಿಂದ ಪ್ರಾರಂಭ ಆಗಬೇಕು. ಇನ್ನು ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕು. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಧ್ಯಾಹ್ನದವರೆಗೂ ಸಮಾಧಾನವೇ. ಮಧ್ಯಾಹ್ನ ಸರಿಸುಮಾರು 2 ಗಂಟೆವರೆಗೂ ನಿಮ್ಮ ಯಾವುದೇ ಕೆಲಸಗಳಾದರೂ ಪರವಾಗಿಲ್ಲಪ್ಪ ಅನ್ನೋಂಗಿರುತ್ತೆ. 2 ರಿಂದ 6 ಗಂಟೆ ಇದೆಯಲ್ಲ, ಆ 2 ಗಂಟೆಯಿಂದ 6 ಗಂಟೆ ಮಧ್ಯದಲ್ಲೇ ಒಂದಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಮಾನಸಿಕವಾದಂಥ ಒತ್ತಡ ಶುರುವಾಗುತ್ತೆ. ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸಿ ನಿಂತ್ಕೋಬೇಕಾಗತ್ತೆ. ಅಥವಾ ಹಿಂದೆ ಯಾವತ್ತೋ ತೊಗೊಂಡು ತೀರ್ಮಾನ ಸರಿ ಇಲ್ವೇನೋ ಎಂಬತಕ್ಕಂಥ ರೀತಿ ಇವತ್ತು ಚಿಂತನೆ ಬರುತ್ತೆ. ಏನೇ ಬಂದರೂ ಇವತ್ತು ನೀವು ಮಾಡುವ ಕೆಲಸ ಇವತ್ತೇ ಎಲ್ಲವೂ ಪರಿಪೂರ್ತಿಯಿಂದ ಕಾರ್ಯಸಿದ್ಧಿ ಅಲ್ಲ. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಲಾಭ ಸಿಗಬೇಕಾದ್ರೆ ಪ್ರಭು ಶ್ರೀ ರಾಮಚಂದ್ರನ ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ 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 ಕೋದಂಡ ರಾಮ, ಹೀಗೆ ರಾಮದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ ತುಲಾರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಕಾಯಕ ಮಾಡಲಿಕ್ಕೆ ಮುಂದಾದರೂ ಮಾಡುವ ಎಲ್ಲ ಕಾಯಕಗಳಿಗೂ ಮುನ್ನ ಒಂದಷ್ಟು ಸಕ್ಕರೆನೋ ರವೆನೋ ತಗೊಂಡು ಒಂದಷ್ಟು ಇರುವೆಗಳಿಗೋ ಒಂದಷ್ಟು ಕ್ರಿಮಿಕೀಟಗಳಿಗೋ ಆ ಸಕ್ಕರೆ ಮತ್ತು ರವೆಯನ್ನು ಹಾಕೋದ್ರಿಂದ ಅದು ಆಹಾರವನ್ನು ಸ್ವೀಕರಿಸಿದ್ರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ಳಿ, ಮನೆ ದೇವರನ್ನು ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತು ಏನೇ ಕೆಲಸ ಇದ್ದರೂ ತಾಳ್ಮೆಯಿಂದಲೇ ವರ್ತನೆ ಮಾಡಿ. ಇವತ್ತು ನಿಮ್ಮ ವೃತ್ತಿಯಲ್ಲಿ ಒಂದು ಬದಲಾವಣೆ ಇದೆ, ವ್ಯವಹಾರದಲ್ಲಿ ಒಂದು ಕಾರ್ಯಸಿದ್ಧಿ ಇದೆ. ಇವತ್ತು ಸರಿಸುಮಾರು 4 ರಿಂದ 6:20 ತನಕ, ಸಂಧ್ಯಾಕಾಲದ 4 ರಿಂದ 6:20 ಮಧ್ಯದಲ್ಲಿ ಒಂದು ಅದ್ಭುತವಾದಂಥ ಒಂದು ಚಿಂತನೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂಥ ರೀತಿ ಒಂದು ವ್ಯವಹಾರಗಳು ನಡೆಯುತ್ತೆ. ಅದರಿಂದ ಇವತ್ತು ಬಹಳ ಒಳ್ಳೆಯ ಯೋಗ ಫಲವೇ ಇದೆ. ಆದರೆ ಶನೈಶ್ಚರ ಮಹಾಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಮಾತ್ರ ನಿಲ್ಲಿಸಬಾರ್ದು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಹಾಮಂತ್ರವನ್ನು ಪಠನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ತಂದು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನದಿಂದ ತೃಪ್ತಿಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಮಾಡುವ ಕೆಲಸ ಮತ್ತಷ್ಟು ಅತ್ಯುತ್ತಮವಾಗಬೇಕಾದ್ರೆ, ವಿಶೇಷವಾದಂಥ ಫಲ ಸಿಗಬೇಕಾದ್ರೆ ಇವತ್ತು ತಾಯಿ ಶಂಕರಿಯನ್ನು ಅಂದರೆ ಗೌರಿಯನ್ನು ಅಥವಾ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಈ ಶುಭ ದಿನ ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಸಪ್ತಶತಿ ಅಥವಾ ದೇವಿ ಖಡ್ಗಮಾಲ, ಈ ಪ್ರಕಾರವಾಗಿ ದೇವಿಯನ್ನು, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಸಾಧ್ಯವಾದರೆ ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ದೇವಾಲಯ ಕಂಡು ಬಂದರೆ 2 ದೀಪವನ್ನು ಅಂಟಿಸಿ ಆ ದೀಪದ ಬೆಳಕಲ್ಲಿ ದೇವಿಯನ್ನು ದರ್ಶನ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಅಂಧಕಾರ, ನಿಮ್ಮಲ್ಲಿರುವಂಥ ಕಷ್ಟಗಳು ಖಂಡಿತ ದೂರ ಆಗುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಹತ್ತಿರದಲ್ಲಿರ್ತಕ್ಕಂಥ ಒಂದು ದೇವಾಲಯಕ್ಕೋ ಅಥವಾ ಒಂದು ಬನ್ನಿ ವೃಕ್ಷಕ್ಕೋ ಅಥವಾ ವಿಶೇಷವಾಗಿರ್ತಕ್ಕಂಥ ಬೇವಿನ ವೃಕ್ಷ ಸಾನ್ನಿಧ್ಯದಲ್ಲೋ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ತುಂಬ ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೋದು.
ಇದ್ರ ಜೊತೆಗೆ ಇವತ್ತು ಸಾಧ್ಯವಾದರೆ ಒಂದಷ್ಟು ಗೋವುಗಳಿಗೆ ಅಂದರೆ ಹಸುಗಳಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಗೋಗ್ರಾಸ ಅಂದರೆ ಮತ್ತೇನೂ ಕೊಡಬೇಕಂತಿಲ್ಲ, ಒಂದಿಷ್ಟು ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಅಥವಾ ಒಂದಿಷ್ಟು ಹುಲ್ಲು ಇಂತಹದ್ದನ್ನು ಹಸುಗಳು ಕೊಟ್ಟು ಪ್ರಾರ್ಥನೆ ಮಾಡಿ. ಇದರಿಂದ ಖಂಡಿತ ಒಳಿತನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಎಲ್ಲಕ್ಕಿಂತ ಮುಖ್ಯವಾಗಿ ರಾಹು ಇರ್ತಕ್ಕಂಥ ಆಸ್ಥಾನ. ಇಲ್ಲಿ ಮನಸ್ಸಲ್ಲಿ ನೆಮ್ಮದಿ ಇಲ್ದಿರತಕ್ಕಂಥದ್ದು, ಚಂಚಲತೆ ಇರ್ತಕ್ಕಂಥದ್ದು, ಯಾವುದೂ ನನಗೆ ಬೇಡಪ್ಪ ಅನ್ನೋ ಮಟ್ಟಕ್ಕೆ ಮುನ್ನಡೀತಕ್ಕಂಥದ್ದು, ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಂದಷ್ಟು ಬೇರೆ ಮಾರ್ಗವನ್ನು ಹುಡುಕತಕ್ಕಂಥದ್ದು, ಎಲ್ಲವೂ ಸಹಿತ ಹೊಸ ಮಾರ್ಗವನ್ನು ಹುಡುಕ್ತಕ್ಕಂಥದ್ದು, ಹೀಗೆ ಮನುಷ್ಯನ ಗ್ರಹಗತಿಗಳಲ್ಲಾಗುವಂಥ ವ್ಯತ್ಯಾಸ. ಆದರೆ ಇವತ್ತು ಶನೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ, ಶನೇಶ್ವರರ ಆರಾಧನೆ ನಡೆಸೋದ್ರಿಂದ ನಿಮ್ಮ ಜಾತಕದಲ್ಲಿ ಬಂದೊದಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಂದ ಬೇಗ ಹೊರಗಡೆ ಬರ್ತೀರಿ. ಇವತ್ತು ಮಧ್ಯಾಹ್ನ ಸರಿಸುಮಾರು 3ರಿಂದ 6:20 ತನಕ, 3ರಿಂದ 6 ಗಂಟೆ 20 ನಿಮಿಷ ಅತ್ಯುತ್ತಮವಾದಂಥ ಕಾಲ, ಒಳ್ಳೆ ವಿಚಾರಗಳನ್ನು ಆಲೋಚನೆ ಮಾಡುವಂಥ ಕಾಲ. ಈ ಸಮಯದಲ್ಲಿ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಸರಿತಿದ್ದುಕೊಳ್ಳುವಂಥ ಕಾಲ. ಇದೇ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಅದರಿಂದ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಸಾಧ್ಯವಾದರೆ ಹತ್ತಿರದಲ್ಲಿ ಯಾವುದಾದ್ರೂ ಒಂದು ಬನ್ನಿ ವೃಕ್ಷದ ಹತ್ರ ಕೂತ್ಕೊಂಡು ಅಥವಾ ಔದುಂಬರ ವೃಕ್ಷದ ಹತ್ರ ಕೂತು ಒಂದು 10 ನಿಮಿಷದ ಕಾಲ ದೇವರ ಧ್ಯಾನ ಮಾಡೋದ್ರಿಂದ, ದೇವರ ಸೇವೆ ನಡೆಸೋದ್ರಿಂದ, ಅಥವಾ ನಿರ್ಗತಿಕರಿಗೆ, ಬಡವರಿಗೆ ಅಥವಾ ಅಂಗವಿಕಲರಿಗೆ ಇವತ್ತು ನಿಮ್ಮ ಕೈಲಾದಷ್ಟು ಒಂದಿಷ್ಟು ಸಹಾಯಗಳನ್ನು ನಡೆಸೋದ್ರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾರು ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿದ್ದೀರೋ ನಿಮ್ಮ ಜಾತಕದಲ್ಲಿ ಶನಿ ಬಿಡುಗಡೆ ಆಗಿದ್ದರೂ ಸಹಿತ ಬೇರೆ ಗ್ರಹಗಳಿಂದ ಉಂಟಾಗ್ತಿರ್ತಕ್ಕಂಥ ತೊಂದರೆ ತಾಪತ್ರೆಗಳಿಂದ ಕೆಲವಷ್ಟು ತೊಂದರೆ ತಾಪತ್ರೆಗಳು ಸಾಕಷ್ಟು ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಯಾರಿಗೆ ನಾವು ತಲೆ ಬಗ್ಗಿಸ್ತಿದ್ರು ನಮ್ಮ ನೆರಳಿಗೆ ನಾವು ತಲೆ ಬಗ್ಗಿಸ್ಬೇಕು ಅಂತೀವಲ್ವ, ಹಾಗೆ ಇವತ್ತು ಶನೇಶ್ವರರ ಸಾನ್ನಿಧ್ಯಕ್ಕೆ ಬಂದು ಒಂದು ದೀಪವನ್ನು ಹಚ್ಚಿ ಒಂದಷ್ಟು ಬೆಲ್ಲ, ಒಂದಷ್ಟು ಎಳ್ಳು, ಬೆಲ್ಲ ಮತ್ತು ಎಳ್ಳು ನಿಮ್ಮ ಕರಹಸ್ತದಿಂದ ಮತ್ತೊಂದು ದೇವಾಲಯಕ್ಕೋ ಒಬ್ಬ ಬ್ರಾಹ್ಮಣನಿಗೋ ಕೊಟ್ಟಿದ್ದೆ ಆದರೆ ಖಂಡಿತ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಮತ್ತು ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ, ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಿದ್ರೆ ಮಾತ್ರ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ಬೋದು, ಮಾನಸಿಕವಾದಂತಹ ಒತ್ತಡ ಶುರುವಾಗ್ಬೋದು, ಇಲ್ಲದ ಸಮಸ್ಯೆಗಳಿಗೆ ನೀವು ತಲೆಬೊಗ್ಸಿ ನಿಲ್ಲುವಂಥ ಪರಿಸ್ಥಿತಿ ಆಗ್ಬೋದು. ಆದರೆ ಎಲ್ಲಕ್ಕೂ ಸಹಿತ ಎಲ್ಲ ಕಾಲದಲ್ಲೂ ಕೈ ಹಿಡಿದು ನಡೆಸುವಂತಹ ಸ್ವಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಶನೇಶ್ವರನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಭೀತಯೇ ಶಯ್ಯೋರಭಿಷ್ಟವಂತನಃ ಶನೇಶ್ವರಾಯ ನಮಃ. ಹೀಗೆ ಶನೇಶ್ವರನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ನೀಲಾಂಬರ ಅಥವಾ ನೀಲಿ ಬಣ್ಣದ ಹೂ ಅಥವಾ ನೀಲಿ ಬಣ್ಣದ ವಿಶೇಷವಾಗಿರ್ತಕ್ಕಂಥ ಅಂಶಗಳು, ನೀಲಿ ಬಣ್ಣದ ವಸ್ತ್ರ, ಇಂಥದ್ದನ್ನು ಶನೇಶ್ವರನ ಸಾನ್ನಿಧ್ಯ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಶನಿ ಮಂತ್ರವನ್ನು ನಿತ್ಯ ನಿರಂತರ ಒಂದಷ್ಟು ಕಾಲ ಪಠನೆ ಮಾಡಿ. ಮಧ್ಯಾಹ್ನ ಪ್ರಸಾದ ಊಟ ಮಾಡೋದಕ್ಕೂ ಮುನ್ನ ಒಂದಷ್ಟು ಕಾಕವಾಹನಕ್ಕೆ ಅಂದರೆ ಕಾಗೆಗಳಿಗೆ ಒಂದಷ್ಟು ಆಹಾರವನ್ನು ಕೊಟ್ಟು ತದನಂತರ ನೀವು ಆಹಾರವನ್ನು ಸ್ವೀಕರಿಸಿ. ಇದರಿಂದ ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸತ್ಯಾಸತ್ಯತೆಗಳನ್ನು ಅರ್ಥ ನಡಿಬೇಕಾಗಿರ್ತಕ್ಕಂಥದ್ದಿದೆ. ಆದರೆ ಇವತ್ತು ಯಾರೊಬ್ಬರ ಮಾತು ಸಹಿತ ಕಿವಿಗೆ ಆಲಿಸ್ಲಿಕ್ಕಾಗುವುದಿಲ್ಲ. ಇಲ್ಲಿ ನಾನು ಎಂಬತಕ್ಕಂಥದ್ದು ಒಂದೇ ಇರುತ್ತೆ. ಯಾರು ನಿಮಗೆ ಹೇಳುವಂಥ ಮಾತು ನಿಮಗೆ ಕಿವಿ ಬೀಳೋದಿಲ್ಲ, ನೀವು ನಡ್ಕೊಳ್ಳುವಂಥ ದಾರಿಯೂ ಸಮಂಜಸವಾಗಿರೋದಿಲ್ಲ. ಅದರಿಂದ ತೊಂದರೆ ತಾಪತ್ರೆಗಳು ಜಾಸ್ತಿ ಆಗ್ತಿರುತ್ತೆ. ಇವತ್ತಿನ ದಿವಸ ಆದಷ್ಟು ಹನುಮನ ಸಾನ್ನಿಧ್ಯಕ್ಕೆ ಬಂದು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ ಕೋತಿಗಳಿಗೆ ಇಷ್ಟು ಆಹಾರವನ್ನು ಹಾಕಿ. ಹಾಗೆ ನಿಮ್ಮ ರಾಶಿಯಲ್ಲಿ ಇವತ್ತು ಮಧ್ಯಾಹ್ನ ಯಾರಾದರೂ ಇಬ್ಬರು ದಂಪತಿಗಳಿಗೆ, ಗಂಡ ಹೆಂಡತಿಯರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಯಶಸ್ಸಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಜ್ಯವನ್ನು ಆಳ್ತಕ್ಕಂತಹ ಪ್ರಭು ರಾಜ ತನ್ನ ಸಭೆಯನ್ನು ಕರೆದು ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಮಂಡಿಸಿ ಆ ವಿಚಾರಗಳ ಬಗ್ಗೆ ತಿಳ್ಕೊಂಡು ಅಲ್ಲಿ ಯಾರಪ್ಪ ಈ ಶನಿ ಅಂದದ್ದು ಒಂದೇನಾ ತಪ್ಪು, ಅಥವಾ ಆಲ್ರೆಡಿ ಆತನ ಜಾತಕದಲ್ಲಿ ಶನಿ ಪ್ರವೇಶ ಆಗಿದ್ದನ, ಅಥವಾ ಆ ಭಗವಂತನ ಹೆಸರನ್ನು ಕೂಗಿದ್ರಿಂದ ತಾನು ಗಗನದತ್ತ ಸಂಚರಿಸುವಂಥ ಕಾಲದಲ್ಲಿ ಶನಿ ಬಂದು ಅಲ್ಲಿ ನಿಂತು ಆತನ ಒಂದು ಜಾತಕದಲ್ಲಿ ಇರ್ತಕ್ಕಂಥ ದೋಷಕ್ಕೆ ದಾರಿಯಾದ್ನ. ಎಲ್ಲವೂ ವಿಧಿಲಿಖಿತ.
ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ ತಾಯಿ ಗರ್ಭದಿಂದ ಬರುವಂಥ ಪ್ರತಿಯೊಂದು ಶಿಶುವಿಗೂ ಆದಿತ್ಯಾದಿ ನವಗ್ರಹಗಳಿಂದ ಏನಾಗಬೇಕು ಬಿಡಬೇಕು ಎಂಬತಕ್ಕಂಥದ್ದನ್ನು ಅವತ್ತೇ ಬರೆದಿಟ್ಟಿರ್ತಾನೆ. ಮೊದಲೇ ಬರೆದಿದ್ದರಿಂದ ಅದೆಲ್ಲವೂ ಹಾಗೆ ನಡೆದೋಗುತ್ತೆ. ಇಲ್ಲಾಂದರೆ ರಾಜ್ಯದ ಸುಭಿಕ್ಷತೆ ಬಗ್ಗೆ ಮಾತಾಡುವಂಥ ಕಾಲ, ರಾಜ್ಯದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಕೇಳುವಂಥ ಕಾಲ, ಅದರಲ್ಲಿ ಒಂದಷ್ಟು ಜನ ಪಂಡಿತ ಪಾಮರೋತ್ತಮರ ಬಾಯಲ್ಲಿ ನೀವು ಯಾವ್ಯಾವ ಗ್ರಹಗಳನ್ನು ಆರಾಧನೆ ಮಾಡ್ತಿದ್ದೀರಿ, ಯಾವ್ಯಾವ ದೇವರುಗಳನ್ನು ಆರಾಧನೆ ಮಾಡ್ತೀರಿ ಎಂದಾಗ ಒಬ್ಬೊಬ್ಬರು ನಿಂತು ಹೇಳಿದಂಥ ಕಾಲ, ಗಗನ ಮಾರ್ಗದಲ್ಲಿ ಸಂಚಾರ ಮಾಡುವಂಥ ಶನಿ ಆ ಆಸ್ಥಾನಕ್ಕೆ ಬಂದು ನನ್ನ ನೀನು ಕರೆದಿದ್ಯಾ, ನಾನು ನಿನ್ನ ಜಾತಕಕ್ಕೆ ಪ್ರವೇಶ ಮಾಡ್ತಿದ್ದೇನೆ ಅಂತ ಹೇಳುವಂಥ ಕಾಲ. ಅದಾದ ನಂತರ ಒಂದು ಸುಂದರವಾದ ಕುದುರೆ, ಆ ಕುದುರೆ ಮೇಲೆ ಹತ್ತಿ ಕೂತ್ಕೊಂಡಂಥ ರಾಜ, ಸದಾ ಕುದುರೆ ನೆಲದ ಮೇಲೆ ಓಡಾಡಬೇಕಾಗಿರ್ತಕ್ಕಂಥದ್ದು ಗಗನ ಮಾರ್ಗದಲ್ಲಿ ಹಾರುತ್ತೆ ಕುದುರೆ ಅಂದರೆ ಯೋಚನೆ ಮಾಡಿ. ಗಗನ ಮಾರ್ಗದಲ್ಲೇನೋ ಹಾರಿತು ಕುದುರೆ, ಆದರೆ ಅದು ಇಳಿದಿದ್ದಲ್ಲಿ ದಟ್ಟವಾದಂತಹ ಅರಣ್ಯದಲ್ಲಿ ಕುದುರೆ ಮೇಲೆ ಕೂತಂಥ ರಾಜನ್ನು ಬೀಳಿಸುತ್ತೆ, ಮೈಕೈಯೆಲ್ಲ ಪರ್ಚ್ಕೊಳ್ಳುತ್ತೆ, ಬಹಳ ದೂರ ಬರಿಗಾಲಿಯಲ್ಲಿ ನಡಿಬೇಕಾಗತ್ತೆ. ನಡೆದ್ರೆ ಒಂದು ಊರು, ಒಂದು ಗ್ರಾಮ ಸಿಗುತ್ತೆ. ಆ ಗ್ರಾಮದಲ್ಲಿ ಅನ್ನ ಹಸಿವು ಒದ್ದಾಡ್ಕೊಳ್ತಾ ಇರ್ತಾನೆ. ಆದರೆ ಎಲ್ಲ ಕಾಲದಲ್ಲೂ ಸಹಿತ ರಾಜ ಎಲ್ಲರ ಹೊಟ್ಟೆಯನ್ನು ತುಂಬಿಸುವಂಥ ರಾಜನ ಹೊಟ್ಟೆ ಹಸಿವಿಗಾಗಿ ಮತ್ತೊಂದು ಗ್ರಾಮಕ್ಕೆ ಹೋಗಿ ಕೈಯಡ್ಡಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ತಂದಿಟ್ಬಿಡ್ತಾನಲ್ಲ ಭಗವಂತ. ಒಂದಾ ಎರಡ ಆ ಗ್ರಾಮ ಸುತ್ತಾನೆ, ಆಹಾರಕ್ಕಾಗಿ ಬಳಲ್ತಾನೆ. ಅಯ್ಯೋ ಸದಾಕಾಲ ಕೊಡು ಕೈ ನಂದಾಗಿತ್ತಲ್ಲ, ಇವತ್ತು ಬೇಡೋ ಕೈ ಆಯ್ತಲ್ಲ ಅಂತ ನೋವು ಪಡ್ತಾನೆ. ಆ ನೋವನ್ನು ತಂದಿಟ್ಟರು ಹಾಗೆ ಮುಂದೆ ನಡೀತಾನೆ. ನಡೆದು ತನ್ನಲ್ಲಿರ್ತಕ್ಕಂತಹ ಒಂದು ಗುಣ ಎಷ್ಟೇ ಆದರೂ, ತಾನು ಎಂತಹ ಸಂಕಷ್ಟಕ್ಕೆ ಬಿದ್ದರೂ ತನ್ನೊಳಗೊಂದು ಅದ್ಭುತವಾದ ಶಕ್ತಿ ಇರುತ್ತಲ್ಲ, ಆ ಶಕ್ತಿ ಒಬ್ಬ ವರ್ತಕ, ಆ ವರ್ತಕನಿಗೆ ಪ್ರತಿನಿತ್ಯ ಆಗುವಂಥ ವ್ಯಾಪಾರಕ್ಕೂ ಹೆಚ್ಚಿನಾದ ರೀತಿಯ ವ್ಯಾಪಾರ ಆಗುತ್ತೆ. ಕಾರಣ ಏನಪ್ಪ ಅಂದರೆ, ಈತ ಆ ಅಂಗಡಿಯ ಬಲಭಾಗದಲ್ಲಿ ಬಂದು ಕೂತಿರ್ತಾನೆ. ನೋಡಿ, ರಾಜ ಸಿಂಹಾಸನದ ಮೇಲೆ ಇರಬೇಕಾದಂಥವನು ಒಂದು ವ್ಯಾಪಾರ ನಡೆಯುವಂಥ ಸ್ಥಳದ ಅಂಗಡಿ ಮುಂದೆ ಬಂದು ತಾನು ಕೂತ್ಕೊಂಡಿರ್ತಾನೆ. ಕೂತ್ಕೊಂಡಿರ್ತಕ್ಕಂಥದ್ರ ಫಲ ಆ ವರ್ತಕನಿಗೆ ಬಲವಾದಂಥ ವ್ಯಾಪಾರ ಆಗುತ್ತೆ. ಅಂಗಡಿಯಲ್ಲಿರ್ತಕ್ಕಂಥ ಮುತ್ತು, ರತ್ನ, ವಜ್ರ, ವೈಡೂರ್ಯ ಎಲ್ಲವೂ ಸಹಿತ ಖಾಲಿ ಆಗುತ್ತೆ. ಏನಿವತ್ತು ನಾನು ಈ ಅದೃಷ್ಟ ಅಂತೇಳಿ ಹೊರಗಡೆ ಬಂದು ನೋಡಿದ್ರೆ ಈತ ಅಲ್ಲಿ ಕೂತಿರ್ತಾನೆ. ಈತ ಒಬ್ಬ ಮಹಾನುಭಾವ ಇರ್ಬೋದು, ಒಬ್ಬ ವಿದ್ಯಾವಂತ ಇರ್ಬೋದು, ಒಬ್ಬ ಸಿದ್ಧಿಪುರುಷ ಇರ್ಬೋದು ಅಂತೇಳಿ ಆತನ ಮನೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗೋ ಮಾರ್ಗ ಮಧ್ಯದಲ್ಲಿ ಯೋಚನೆ ಮಾಡ್ತಾನೆ, ಈತ ನನ್ನ ಮಗಳಿಗೆ ಸರಿಯಾದಂಥ ವರ ಅಂತ. ಅಂದರೆ ಭಗವಂತ ನೋಡಿ ಹೇಗೆ ಎಲ್ಲವನ್ನೂ ಕೊಡೋ ಥರ ಕೊಟ್ಟು ಹೇಗೆ ಕಿತ್ಕೊಳ್ತಾನೆ ಅಂತ. ಮಗಳಿಗೆ ಹೇಳ್ತಾನೆ, ನಿನಗೆ ಅದ್ಭುತವಾದಂಥ ವರನ ತಂದಿದ್ದೇನೆ, ಆ ವರನೊಂದಿಗೆ ನಿನ್ನ ಮದುವೆ ಅಂತ. ತಾಯಿ ಆತ ಹೇಳ್ತಾ ಆಕೆ, ಅಪ್ಪ ನೀನು ಯಾರು ನೋಡಿದ್ರೂ ಬೇಗ ನಂಬಿಡ್ತೀಯ, ನೀನು ಯಾರು ನೋಡಿದ್ರೂ ಬೇಗ ನಂಬ್ತೀಯ, ನಂಬಿ ನನ್ನನ್ನೂ ಸಹಿತ ಇವತ್ತಿನ ಸಹ ಈ ದಾರಿ ಕರ್ಕೊಂಡು ಹೋಗಬೇಕು ಅಂತಿದ್ಯಾ ಅಂತ ಹೇಳ್ತಾನೆ. ಇಲ್ಲಮ್ಮ, ಈತ ನಿಜಕ್ಕೂ ಬುದ್ಧಿವಂತ, ಶಕ್ತಿವಂತ, ಜ್ಞಾನವಂತ, ಜೊತೆಗೆ ಒಂದು ಅಪಾರವಾದ ಶಕ್ತಿ ಇರತಕ್ಕಂಥ ವ್ಯಕ್ತಿ ಅಂತ. ಇರಲಿ, ಹಸಿದು ಬಂದಂಥ ವ್ಯಕ್ತಿಗೆ ಮೊದಲು ಅನ್ನವನ್ನು ಉಣ್ಣಬಡಿಸಬೇಕು ಅಂತ ಹೇಳಿ ಹೊಟ್ಟೆ ತುಂಬ ಊಟ ಕೊಟ್ಟು ರೆಸ್ಟಿಗೆ ಅಂತ ಅದನ್ನು ಒಂದು ರೂಮಲ್ಲಿ ಕೂಡಿಸ್ತಾರೆ. ಆಗ ಭಗವಂತ ಯೋಚನೆ ಮಾಡ್ತಾನೆ, ಅಬ್ಬಾ, ರಾಜನಾಗಿದ್ದಂತಹ ನೀನು ತಿರುಕನಾಗಿ ಕೈಯಡ್ಡಿ ನೀವು ಊಟ ಮಾಡಿದ್ದಾಯಿತು, ಈಗ ಮತ್ತೊಂದು ಕಡೆ ಒಂದು ಒಳ್ಳೆ ಆಸ್ಥಾನ ಸಿಗುತ್ತೆ ಅಂದರೆ ಆಸ್ಥಾನ ನೋಡಿ ನೆಮ್ಮದಿಯಾಗಿರ್ಬೋದು ಅಂತ ತಿಳ್ಕೊಂಡಿದ್ಯಾ? ಎಲ್ಲಿ ನಿನಗೆ ನೆಮ್ಮದಿ ನೋಡು ನಿನಗೆ ಈ ಕ್ಷಣ ಅಂಥೇಳಿ ಗೋಡೆ ಮೇಲಿರ್ತಕ್ಕಂಥ ಒಂದು ಹಂಸ ಪಕ್ಷಿ, ಆಕೆ ಆ ವರ್ತಕನ ಮಗಳು ತನ್ನ ಮೈ ಮೇಲಿರ್ತಕ್ಕಂಥ ಒಂದು ಮುತ್ತಿನ ಸರವನ್ನು ತೆಗೆದಿಟ್ಟಿರ್ತಾಳೆ. ಆ ಮುತ್ತಿನ ಸರವನ್ನು ತೆಗೆದಿಟ್ಟಂತಹದ್ದನ್ನು ನೋಡಿ ಗೋಡೆ ಮೇಲಿರ್ತಕ್ಕಂಥ ಹಂಸ ಪಕ್ಷಿ ಬಂದು ಆ ಮುತ್ತಿನ ಸರವನ್ನು ನುಂಗುತ್ತೆ ಅಂದರೆ, ಆ ನುಂಗುವಂಥ ಕಾಲವನ್ನು ಇಲ್ಲಿರ್ತಕ್ಕಂಥ ಈ ವಿಕ್ರಮ ರಾಜ ನೋಡ್ತಾನೆ ಅಂದರೆ ಅದನ್ನು ಯಾರಿಗೆ ಹೇಳಲಿಕ್ಕತ್ತ? ಯಾರು ಹೇಳಿದ್ರೆ ಯಾರು ನಂಬ್ತಾರೆ? ಗೋಡೆ ಮೇಲಿರ್ತಕ್ಕಂಥ ಹಂಸ ಪಕ್ಷಿ ಬಂದು ಈ ಮುತ್ತಿನ ಸರ ನುಂಗಿದೆ, ಈ ಮುತ್ತಿನ ಸರ ನುಂಗಿದೆ ಅದೇ ಅಂತ ಯಾರಿಗೆ ಹೇಳಿದ್ರು ಸಹಿತ ಯಾರೂ ನಂಬೋದಿಲ್ಲ. ಆಗ ಪುನಃ ಕಳ್ಳನಾಗ್ತಾನೆ, ಭಾಳಷ್ಟು ನೋವು ಪಡ್ತಾನೆ, ಅಂಗಲಾಚ್ತಾನೆ, ಇದೀಗೇ ಸತ್ಯ ಅಂತಾನೆ. ಆ ಸತ್ಯದ ಮಾತು ಯಾರ ಕಿವಿಗೂ ಬೀಳೋದಿಲ್ಲ. ಅಲ್ಲಿಂದ ಪುನಃ ಕಾಲು ಕೀಳ್ತಾನೆ. ಹೀಗೆ ಮುಂದೆ ಬರ್ತಾ 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 ಒಂದೊಂದು ಥರ ಕಷ್ಟ ಅನುಭವಿಸಲ್ಲ. ದೊಡ್ಡ ನಡಿಲಿಕ್ಕಾಗದಂಥ ರೀತಿ ಪಾತಾಳಕ್ಕೆ ಬೀಳ್ತಾನೆ. ಅಲ್ಲಿ ಇನ್ನೊಂದು ಥರ ಸಮಸ್ಯೆ ಆಗುತ್ತೆ, ಅಲ್ಲೊಂದು ಥರ ಕಳ್ಳ ಅಂತ ಹೇಳ್ತಾರೆ. ನೋಡಿ, ತನ್ನಲ್ಲಿ 10 ಜನಕ್ಕೆ ಊಟ ಹಾಕಿರತಕ್ಕಂಥ ವ್ಯಕ್ತಿ ಕಳ್ಳ ಎಂಬತಕ್ಕಂಥ ಪಟ್ಟವನ್ನು ತೆಗೆದುಕೊಳ್ತಾನೆ. ಓಡಿಸ್ರಿ ಇವನು ಊರಿಂದ ಆಚೆಗೆ ಎಂದಿಸ್ತಾನೆ. 4 ಜನ ಹಿಂದೆ ಬೀಳ್ತಾರೆ, ಬದುಕಿದ್ರೆ ಸಾಕಪ್ಪ ಅಂತ ಓಡೋ ಮಟ್ಟಕ್ಕೆ ಬರುತ್ತೆ. ಅದಾದ ಮೇಲೆ ಕಾಲು ಕಳ್ಕೊತಾನೆ. ಅಲ್ಲಿಗೆ ಆತನ ದಶಾಭುಕ್ತಿಗಳಲ್ಲಿ, ಆತನ ಒಂದು ಗ್ರಹಗತಿಗಳಲ್ಲಿ ಒಂದು ಹಂತಕ್ಕೆ ಬಂದುಬಿಟ್ಟಿರ್ತಾನೆ. ಆದರೂ ಪ್ರತಿ ಕಾಲ ಅಂಗಲಾಚ್ತಾನೆ, ಭಗವಂತ ಸಾಕಪ್ಪ, ಈ ಜೀವನ ಸಾಕು ಮಾಡಿಬಿಡಯ್ಯ, ನೀನು ನನಗೆ ಸಾಕು ಮಾಡು, ನನಗೆ ಇಷ್ಟು ನರಳಿಸೋ ಬದಲು ಒಂದಿಷ್ಟು ವಿಷಾನೋ ಅಥವಾ ಒಂದಿಷ್ಟು ಬದುಕೋದು ಮಾರ್ಗವೋ ಎಲ್ಲೋ ಒಂದು ಕಡೆ ನಾನು ಬಿದ್ದರೆ ನನ್ನ ಪ್ರಾಣ ಹೋಗೋ ಥರ ಮಾಡಪ್ಪ ಅಂತ ಭಗವಂತ ನಗನಗ್ತಾ ಹೇಳ್ತಾನೆ.
ನಿನ್ನ ನಾನು ಹೇಗೆ ಸಾಯಿಸಲಿ? ನಿನ್ನ ಸಾಯಿಸೋಕ್ಕಾಗೋದಿಲ್ಲ. ಆದರೆ ನೀನು ನನ್ನ ದಶೆಯಲ್ಲಿ ಏನು ಅನುಭವಿಸ್ಬೇಕಾಗಿದೆಯೋ ಅಷ್ಟು ಅನುಭವಿಸಲೇಬೇಕು. ಬಾವಿಗೆ ಬಿದ್ದರೂ ಸಾಯಲ್ಲ, ರೈಲು ಕೆಳಗೆ ಬಿದ್ದರೂ ಸಾಯಲ್ಲ, ಮೇಲಿಂದ ಬೆಟ್ಟದಿಂದ ಸಡನ್ನಾಗಿ ಉರುಳು ಬಿದ್ದರೂ ಸಹಿತ ಸಾಯೋದಿಲ್ಲ. ಆದರೆ ಆ ಪಡುವ ನೋವು, ಆ ಏಟಿದೆಯಲ್ಲ, ಅಬ್ಬಬ್ಬ ತಡಿಲಿಕ್ಕಾಗೋದಿಲ್ಲ. ಕೆಲವರು ಹುಚ್ಚು ಪ್ರಯತ್ನ ಮಾಡ್ತಾರಲ್ಲ, ನಾನು ಸಾಯಬೇಕು ಅಂತ. ಸಾವು ಯಾರಪ್ಪನ ಮನೆದು? ಹುಟ್ಟು ಸಾವು ಅವನು ಬರೆದಿರ್ತಾನೆ. ಆ ಸನ್ನಿವೇಶಕ್ಕೆ ನಾವು ಹೋಗಬೇಕೇ ವಿನಃ ಮುಂಚಿತವಾಗಿ ನಾನು ಬರ್ತೀನಿ ಅಂದರೆ ಮೂರ್ಖನಾಗ್ತೀನಿ. ಅದಕ್ಕೋಸ್ಕರ ಆತ್ಮಹತ್ಯೆ ಅಂತಕ್ಕಂಥದ್ದು ಸಾಮಾನ್ಯವಾದ್ದಲ್ಲ. ಅದನ್ನು ಯಾರೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮಾತು, ಆ ರಭಸದಲ್ಲಿ ಬರುವ ಮಾತು, ಅದಾದ ನಂತರ ಅದರ ನೋವಿದೆಯಲ್ಲ, ಅದು ಹೇಳ್ತೀರ್ದು. ಅದಕ್ಕೆ ಆತ ಕರೆದಾಗ ಹೋಗಬೇಕು ಅಂತ. ಇರಲಿ, ಅದು ಹಾಗೇ ಮುಂದುವರಿಯುತ್ತೆ. ಅಲ್ಲಿಗೆ 7 ವರ್ಷ ಶನಿ ತನ್ನ ಜಾತಕದಲ್ಲಿ ಬಂದು ಎಲ್ಲವನ್ನೂ ಸಹಿತ ನೋಡಿಸಿ ಇನ್ನು ಕಡೆಯದಾಗಿನ ಬಿಟ್ಟು ಹೋಗುವ ಕಾಲ ಸಮೃದ್ಧಿತನ ತೋರಿಸ್ತಾನೆ. ಪುನಃ ರಾಜ್ಯವನ್ನು ಕೊಡ್ತಾನೆ. ರಾಜ್ಯದಲ್ಲಿ ಒಂದು ಸುಖ ಸಂತೋಷವನ್ನು ಕೊಡ್ತಾನೆ. ಇಡೀ ಸಾಮ್ರಾಜ್ಯವನ್ನು ತನ್ನ ಆಳ್ವಿಕೆಯಲ್ಲಿ ಹೇಗಿರಬೇಕು ಎಂಬತಕ್ಕಂಥದ್ದನ್ನು ತಲೆ ಎತ್ತಿ ನೋಡಬೇಕು, ಆ ಮಟ್ಟಕ್ಕೆ ಮಾಡಿಕೊಡಿಸ್ತಾನೆ. ಅದಕ್ಕೆ ಭಗವಂತ ಯಾರ ಜಾತಕಕ್ಕೆ ಬಂದರೂ ಬರೀ ಕಷ್ಟನೇ ದೊಡ್ಡದಲ್ಲ, ಕಷ್ಟದ ಹಿಂದೆ ಒಂದು ಅದ್ಭುತವಾದ ಸುಖವನ್ನು ಕೊಡ್ತಾನೆ. ಆ ಸುಖ ಬರುವವರೆಗೂ ಕೈಕಟ್ಟಿ ನಿಲ್ಲಬೇಕು. ನಾವು ಯಾರೆದುರ್ಗ ಕೈ ಕಟ್ಟದಿದ್ದರೂ ಭಗವಂತನ ಎದುರುಗ ಕೈ ಕಟ್ಟಬೇಕು. ಯಾರೆದುರ್ಗ ಕೈ ಕಟ್ಟದಿದ್ದರೂ ಜನ್ಮದಾತರ ಎದುರುಗ ಕೈ ಕಟ್ಟಬೇಕು. ಯಾರೆದುರ್ಗ ಕೈ ಕಟ್ಟದಿದ್ದರೂ ಒಬ್ಬ ಗುರುವಿನ ಎದುರುಗಡೆ ನಾವು ಕೈ ಕಟ್ಟಿ ನಿಲ್ಲಬೇಕು. ಆಗಲೇ ಜೀವನದ ಮೌಲ್ಯಗಳು ಇರಲಿ. ಇವತ್ತು ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾರ್ಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ. ಪ್ರತಿಯೊಬ್ಬರಿಗೂ ಭಗವಂತನಾದಂತಹ ನೀಲವರ್ಣಂ ನೀಲಮಾಲ್ಯಾಂಬರದರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಶ್ಛತ್ರಧ್ವಜರತಾಕಾರ ಶೋಭಿತಂ ದಿವ್ಯಂಬೇರಂ ಪ್ರದಕ್ಷಿಣೀಂ ಕುರ್ವಾಣಂ ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲಧಾನ್ಯಶೋಪರಿ ಭಗವಂತಂ ಶನೇಶ್ವರಮಿದಂ ಆವಾಹಯಾಮಿ ತಾಪಯಾಮಿ ಪೂಜಯಾಮಿ. ಪಶ್ಚಿಮ ಪಾಲನ ತಿಲವಿಲೇಪಿತ ತೈಲಾಭ್ಯಂಜನ